ಓಂ ಶಾಂತಿ. ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಆಗ ದಿನಾಂಕ 9 ಜನವರಿ 2026. ಬಾಬಾ ಏನ್ ಹೇಳ್ತಾ ಇದ್ರು? ಪವಿತ್ರತೆ. ಪವಿತ್ರತೆ ಅಂತಂದ್ರೆ ಏನು? ಸ್ವಚ್ಛ, ಶುದ್ಧ ಅಲ್ವಾ? ಅಂದ್ರೆ ನಮ್ಮ ಶರೀರ ಇದೆಯಲ್ಲ, ನಾವು ಹೊರಗಡೆಗೆ ಪ್ರಪಂಚಕ್ಕೆ ತೆಗೆದುಕೊಂಡು ಹೋದಾಗ ಶರೀರ ಏನಾಗತ್ತೆ? ಮಲಿನ ಆಗತ್ತೆ. ಶರೀರದ ಮೇಲೆ ಏನ್ ಹಾಕೊಂಡಿರ್ತೀವಿ? ಬಟ್ಟೆ ಹಾಕೊಂಡಿರ್ತೀವಿ. ಆ ಬಟ್ಟೆನೂ ಪ್ರಪಂಚಕ್ಕೆ ತೆಗೆದುಕೊಂಡಾಗ ಅದಕ್ಕೂ ಕೂಡ ಮಣ್ಣು ಧೂಳು ತಾಗತ್ತಲ್ವಾ? ಸರಿ. ಶರೀರದ ಮೇಲೆ ಆಭರಣ ಹಾಕೊಂಡಿರ್ತೀವಿ, ಕಾಲಿಗೆ ಚಪ್ಪಲಿ ಹಾಕೊಂಡಿರ್ತೀವಿ, ಕೈಯಲ್ಲಿ ಪರ್ಸ್ ಇರ್ತದೆ ಅಲ್ವಾ? ಅಂದ್ರೆ ಯಾವ್ಯಾವ ಸಾಧನವನ್ನ ನಾವು ಪ್ರಪಂಚಕ್ಕೆ ತೆಗೆದುಕೊಂಡು ಹೋಗ್ತೀವೋ, ಪ್ರಪಂಚದಲ್ಲಿ ಏನಿದೆ, ನೀವು ಹೋದಾಗಲ್ಲ ಬಿಸಿಲಿದ್ರೆ ಆ ಸಾಧನ ಬಿಸಿ ಆಗ್ತದೆ. ಆ ಸಮಯದಲ್ಲಿ ಪ್ರಪಂಚದಲ್ಲಿ ಚಳಿ ಇದ್ರೆ ಆ ಸಾಧನ ಚಳಿ ಆಗ್ತದೆ. ನೀವು ಹೋದಾಗ ಪ್ರಪಂಚದಲ್ಲಿ ಮಳೆ ಇದ್ರೆ ಆ ಮಳೆಯ ನೀರು ಆ ಎಲ್ಲ ಸಾಧನವನ್ನ ನೆನೆಸತ್ತೆ. ನೀವು ಹೋಗಿರುವಂತ ಸ್ಥಳದಲ್ಲಿ ಧೂಳಿದ್ರೆ ಆ ಎಲ್ಲ ಧೂಳು ಅದಕ್ಕೆ ಮೆತ್ಕೊಳತ್ತೆ. ಅಂದೇನರ್ಥ? ಎಲ್ಲಿ ನೀವು ಸಾಧನವನ್ನ ತೆಗೆದುಕೊಂಡು ಹೋಗ್ತಿರೋ ಅಲ್ಲಿ ಯಾವ ರೀತಿ ವಾತಾವರಣ ವಾಯುಮಂಡಲ ಇದೆಯೋ ಅದರ ಪ್ರಭಾವ ಆ ಎಲ್ಲ ಸಾಧನದ ಮೇಲೆ ಬೀಳತ್ತೆ. ಹೌದು ಅಲ್ವೋ? ಹೌದು. ಸರಿ. ಅವಾಗ ಅದರ ಪ್ರಭಾವ ಬಿದ್ದಾಗ ತೊಂದರೆ ಆಗೋದು ಸಾಧನಕ್ಕೋ ಅಥವಾ ಅದರ ಮಾಲೀಕನಿಗೋ? ಮಾಲೀಕನಿಗೆ. ಬಟ್ಟೆ ನೆನೀತು, ಕಷ್ಟ ಬಟ್ಟೆಗಾಗತ್ತಾ ಆತ್ಮನಿಗಾಗತ್ತಾ? ಆತ್ಮನಿಗೆ ಅಲ್ವಾ? ಶರೀರಕ್ಕೆ ನೆಗಡೆ ಬಂತು, ತೊಂದರೆ ಆಗೋದು ಶರೀರಕ್ಕೋ ಆತ್ಮನಿಗೋ? ಆತ್ಮನಿಗೆ. ಅದೇನರ್ಥ? ಯಾವ ಸಾಧನಕ್ಕೆ ತೊಂದರೆ ಆದೂನು ಕೂಡ ಅದರ ಪರಿಣಾಮ ಬೀಳೋದು ಯಾರಿಗೆ? ಆತ್ಮನಿಗೆ. ಆ ಸಾಧನದ ಮಾಲೀಕ ಯಾರಿದ್ದಾನೋ ಅವನಿಗೆ. ಅವಾಗ ಆ ಸಾಧನವನ್ನು ಯಾರು ಸರಿ ಮಾಡ್ಬೇಕು? ಮಾಲೀಕನೇ ಸರಿ ಮಾಡ್ಬೇಕು. ಶೂ ಗಲೀಜಾಗಿದೆ, ಶೂ ಪಾಲಿಶ್ ನಾನೇ ಮಾಡ್ಬೇಕು. ಬಟ್ಟೆ ಗಲೀಜಾಗಿದೆ, ನಾನೇ ಅದನ್ನು ಕ್ಲೀನ್ ಮಾಡ್ಬೇಕು ಅಲ್ವಾ? ಶರೀರ ಮಲಿನ ಆಗಿದೆ, ನಾನೇ ಅದನ್ನು ಸ್ನಾನ ಮಾಡಿಸ್ಬೇಕು ಅಲ್ವಾ? ಅಂದ್ಮೇಲೆ ಆತ್ಮೀಯರೇ, ಮನಬುದ್ಧಿನೂ ಕೂಡ ಸಾಧನ, ಹೌದು ಅಲ್ವೋ? ಹೌದು. ಸರಿ. ಹೀಗಿದ್ರೆ ಈ ಮನಬುದ್ಧಿಯನ್ನು ನಾವು ಈ ಪ್ರಪಂಚ ಕರ್ಮಕ್ಷೇತ್ರಕ್ಕೋಸ್ಕರ ಕಳಿಸ್ತೇವೋ ಇಲ್ವೋ? ಕಳಿಸ್ತೀವಿ. ಸರಿ. ಎಲ್ಲೆಲ್ಲ ಕಳಿಸ್ತಿರೋ ಅದರ ವಾತಾವರಣ ವಾಯುಮಂಡಲದ ಪ್ರಭಾವ ಮನಬುದ್ಧಿ ಮೇಲೆ ಬೀಳತ್ತೋ ಇಲ್ವೋ? ಬೀಳುತ್ತೆ. ಬಿದ್ದ ಮೇಲೆ ತೊಂದರೆ ಆಗೋದು ಯಾರಿಗೆ? ಆತ್ಮನಿಗೆ. ಅವಾಗ ಆ ಮನಬುದ್ಧಿ ಹೇಳುವಂತ ಸಾಧನವನ್ನು ಕ್ಲೀನ್ ಮಾಡ್ಬೇಕೋ ಬೇಡವೋ? ಕ್ಲೀನ್ ಮಾಡ್ಬೇಕು. ಅದಕ್ಕೆ ಆಹಾರ ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಅದನ್ನ ಸ್ವಚ್ಛ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಅದಕ್ಕೆ ವಿಶ್ರಾಂತಿ ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಯಾರು ಕೊಡ್ಬೇಕು? ನಾನೇ. ಕೊಡ್ತಾ ಇದ್ದೀವಾ? ಇಲ್ಲ. ಅದಕ್ಕೇನೆ ರಾಜಯೋಗ ಅಂತ. ಅಂದ್ರೆ ದಿನದ ಸ್ವಲ್ಪ ಸಮಯದಲ್ಲಿ ಮನಬುದ್ಧಿ ಹೇಳುವಂತ ಸಾಧನ ಸಹಿತ ಮಾಲೀಕ ಆತ್ಮನಿಗೆ ನಾವೇನ್ ಟ್ರೀಟ್ಮೆಂಟ್ ಅನ್ನ ಕೊಡ್ತೀವಿ ಅದಕ್ಕೆ ರಾಜಯೋಗ ಅಂತ ಹೇಳ್ತಾರೆ. ಅದಕ್ಕೆ ನಾವು ಒಂದು ಸುಂದರವಾದ ಮಾತನ್ನ ಹೇಳ್ತಾರೆ. ಮಕ್ಕಳೇ, ಇವತ್ತು ಬೆಳಿಗ್ಗೆ ಮನೆಯಿಂದ ಹೊರಟಿದ್ದೀರಿ. ಹೆಂಗ ಹೊರಟಿದ್ದೀರಿ? ರೆಡಿಯಾಗಿ ಹೊರಟಿದ್ದೀರಿ. ರೆಡಿ ಆಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಊಟ ತಿಂಡಿ ತಗೊಂಡು ಹೊರಟಿದ್ದೀರಿ. ಇಲ್ಲಿಗೆ ಕೆಲ್ಸಕ್ಕೆ, ಕರ್ಮಕ್ಷೇತ್ರ. ಸರಿ. ಸಾಯಂಕಾಲ ವಾಪಸ್ ಬರೋವರೆಗೆ ಒಳ್ಳೆ ಮನೇಲಿ ನೆನ್ಕೊಂಡು ಬಂದಿದ್ದೀರ. ಯಾವ್ದಲ್ಲಿ? ಮತ್ತೆ ಒಂದ್ ಕಡೆ ದಾರಿಯಲ್ಲಿ ಏನಾಯ್ತು, ಒಂದು ವೆಹಿಕಲ್ ಬಂದ್ಬಿಡ್ತು. ಆ ರೋಡಲ್ಲಿ ನಿಂತಿರುವಂತ ನೀರು ಕೂಡ ನಿಮ್ಮ ಮೇಲೆ ಎಲ್ಲ ಏನಾಗಿದೆ? ಬಿದ್ದು ಬಿಟ್ಟಿದೆ. ಆವಾಗ ಬಟ್ಟೆನೂ ನೆಂದಿದೆ, ಗಲೀಜಾಗಿದೆ, ಶರೀರ ನೆಂದಿದೆ. ಅಷ್ಟು ಮುಗಿಸ್ಕೊಂಡು ಎಲ್ಲಿಗೆ ಬರ್ತೀರಿ? ಮನೆಗೆ ಬಂದ ಮೇಲೆ ಯಾವುದನ್ನು ಕೂಡ ಕ್ಲೀನ್ ಮಾಡಿಲ್ಲ, ಯಾವುದನ್ನು ಶರೀರದಿಂದ ತೆಗೆದಿಲ್ಲ. ಸರಿ. ಹಾಗೇ ಮಲ್ಕೊಂಡ್ರಿ. ಏನ್ ಮಾಡಿದ್ರೆ? ಅದೇ ಬಟ್ಟೆ ಅದೇ ಶರೀರ ಹಾಗೇ ಮಲ್ಕೊಂಡ್ರಿ. ಸರಿ.
ಬೆಳಿಗ್ಗೆ ಎದ್ಮೇಲೆ ಏನ್ ಮಾಡ್ಬೇಕು? ಸ್ನಾನ ಮಾಡ್ಬೇಕು. ಮಾಡ್ಲಿಲ್ಲ, ಮುಖ ತೊಳೆದಿಲ್ಲ, ಹಲ್ಲುಜ್ಜಿಲ್ಲ, ಸರಿನಾ? ಒಳಗಡೆಯಿಂದ ಕೂಡ ಹೊಟ್ಟೆ ಕ್ಲೀನ್ ಮಾಡಿಲ್ಲ. ಯಾವುದು? ಮಲಮೂತ್ರವನ್ನು ಹೊರಗಡೆ ಹಾಕುವಂತ ಕೆಲಸನೂ ಮಾಡಿಲ್ಲ, ನಿನ್ನೆ ಹಾಕೊಂಡಿರೋ ಬಟ್ಟೆನೂ ತೆಗೆದಿಲ್ಲ. ಆಸ್ ಇಟ್ ಈಸ್ ಕರ್ಮ ಕ್ಷೇತ್ರಕ್ಕೆ ಹೋದ್ರಿ. ಬೆಳಿಗ್ಗೆ ಎದ್ರಿ, ಊಟ ತಿಂಡಿನೂ ಮಾಡಿಲ್ಲ, ಮಲಮೂತ್ರ ಕ್ಲೀನೂ ಮಾಡಿಲ್ಲ, ಬಟ್ಟೆನೂ ಚೇಂಜ್ ಮಾಡಿಲ್ಲ, ಸ್ನಾನನೂ ಮಾಡಿಲ್ಲ. ಆಸ್ ಇಟ್ ಈಸ್ ಕರ್ಮ ಕ್ಷೇತ್ರಕ್ಕೆ ಹೋದ್ರೆ ಏನಾಗ್ತದೆ? ಕಷ್ಟ ಆಗುತ್ತೆ. ಯಾರಿಗೆ? ಆತ್ಮನಿಗೆ. ನೀವು ಅಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟು ಮದುವೆ ಮನೆಗೆ ಹೋಗಿದ್ದೀರಾ. ಹೆಂಗಿರ್ತದೆ ಮದುವೆ ಮನೆ? ಜನ ನಿಮ್ಮನ್ನ ಹೆಂಗ್ ನೋಡ್ತಾರೆ? ಗಲೀಜು, ಸೇರ್ಸೋದಿಲ್ಲ ಹತ್ರಕ್ಕೆ. ಕೆಟ್ಟದ ಎಷ್ಟ್ ದಿನಕ್ಕೋಸ್ಕರ ಅದು? ಕ್ಲೀನ್ ಮಾಡೋವರೆಗೂ. ಒಂದು ದಿನ ನೀವು ಕ್ಲೀನ್ ಮಾಡಿಲ್ಲ, ಹೌದಾ? ಎಷ್ಟು? ಒಂದು ದಿನ. ಒಂದು ದಿನ ಕ್ಲೀನ್ ಮಾಡಿಲ್ಲ ಅಂದ್ರೆ ಜನ ನಿಮ್ಮನ್ನ ಸೇರ್ಸಲ್ಲ ಅಂತಂದ್ರೆ, 5,000 ವರ್ಷ ಮನಬುದ್ಧಿ ನೀವು ಕ್ಲೀನ್ ಮಾಡಿಲ್ಲ ಅಂದ್ರೆ ಜನ ನಿಮ್ಮನ್ನ ಸೇರಿಸ್ತಾರ? ಇಲ್ಲ. ಇಲ್ಲ. ಸಮಾಜ ಸೇರ್ಸತ್ತ? ಇಲ್ಲ. ಪ್ರಪಂಚ ಸೇರ್ಸತ್ತ? ಹ್ಮ್. ಇಲ್ಲ. ಬಾಬಾ ಸೇರ್ಸ್ಕೊಳ್ತಾರ? ಇಲ್ಲ, ಇಲ್ಲ. ಅದಕ್ಕಾಗಿ ನಮ್ಗೆ ಯೋಗದ ಅನುಭವ ಆಗಲ್ಲ. ಆಗೋದಿಲ್ಲ. ಮತ್ತೆ ಹೋದಲ್ಲೆಲ್ಲ ನಮ್ಮಿಂದ ಆ ದುರ್ನಾತ ಬರ್ತಾ ಇರುವಂತ ಕಾರಣದಿಂದ ಜನ ಏನ್ ಮಾಡ್ತಾರೆ? ದೂರ ದೂರ. ದೂರ ತಳ್ತಾರೆ. ಹೇಗೆ? ಹತ್ರ ಬರಲ್ಲ, ಮಾತಾಡ್ಸಲ್ಲ. ಮಾತ್ ಕೇಳೋದಿಲ್ಲ, ಸೊಸೆ ಮಾತ್ ಕೇಳೋದಿಲ್ಲ, ಮಗ ಮಾತ್ ಕೇಳೋದಿಲ್ಲ, ಆಫೀಸಿಗೆ ಹೋದವ್ರು ಕೇಳಲ್ಲ, ಇವ್ರು ಕೇಳಲ್ಲ. ನಿಜ, ಹೌದು. ಅಲ್ವಾ? ಅದೇನರ್ಥ? ಅದನ್ನ ನೀವು ಈ ದುರ್ನಾತ ತೆಗೆದುಕೊಂಡು ಅವ್ರ ಹತ್ರ ಹೋದಾಗ ಅವ್ರು ಯಾಕೆ ನಿಮ್ಮ ಹತ್ರ ಬರ್ಬೇಕು? ಅವ್ರು ಯಾಕೆ ನಿಮ್ಮ ಮಾತನ್ನ ಕೇಳಬೇಕು? ಅಲ್ವಾ? ಅದೇ ಸ್ವಚ್ಛವಾಗಿ ಹೋಗಿ, ಕ್ಲೀನ್ ಬಟ್ಟೆ ಹಾಕೊಂಡು ಹೋಗಿ, ಸೆಂಟ್ ಸ್ಪ್ರೇ ಮಾಡ್ಕೊಂಡು ಹೋಗಿ, ಅವಾಗ ಅವ್ರೇನ್ ಮಾಡ್ತಾರೆ? ಹತ್ರ ಬರ್ತಾರೆ. ಇವ್ರ ಹತ್ರ ಇವತ್ತು ಒಳ್ಳೆ ಸುವಾಸನೆ ಬರ್ತದಪ್ಪ ಅಂತ ನಿಮ್ಮ ಹತ್ರನೇ ಇರ್ತಾರೆ, ಹೌದಲ್ವೋ? ಹೌದು. ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಕ್ಕಳೇ, ಪ್ರತಿದಿನ ಯಾವುದೇ ಕರ್ಮವನ್ನ ಮಾಡಬೇಕಾದ್ರೆ ನೀವು ಅಷ್ಟು ಪವಿತ್ರವಾಗಿ ಇರ್ತೀರಾ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡಿ. ಚೆಕ್ Check ಮಾಡ್ಕೊಳ್ಳೋದು. ಅಂತಂದ್ರೆ ಯಾವಾಗ್ಲೂ ಶುದ್ಧ ಮನಸ್ಸು, ಶುದ್ಧ ಬುದ್ಧಿ, ಶುದ್ಧವಾದಂತ ಶರೀರ, ಸ್ವಚ್ಛವಾಗಿರುವಂತ ಬಟ್ಟೆ, ಯಾವಾಗ್ಲೂ ನಾನೇನಾಗಿರ್ಬೇಕು? ದೋಷಗಳು. ಪರಿಶುದ್ಧವಾಗಿರ್ಬೇಕು. ಒಂದು ವೇಳೆ ಏನಾದ್ರು ಗಲೀಜ್ ಆದ್ರೆ ತಕ್ಷಣದಲ್ಲಿ ಅದನ್ನೇನ್ ಮಾಡ್ಕೊಳ್ಬೇಕು? ಕ್ಲೀನ್ ಮಾಡಿ. ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಸ್ವಚ್ಛತೆಯಲ್ಲಿ ನೀವು ಇದ್ದಾಗ ಅದರಿಂದ ನೀವು ಖುಷಿಯಾಗಿರ್ತೀರಾ, ಬಾಬಾನು ಖುಷಿಯಾಗಿರ್ತಾರೆ, ಮತ್ತೆ ನಿಮ್ಮ ಜೊತೆಯಲ್ಲಿರುವಂತಹ ಆತ್ಮಗಳು ಕೂಡ ಖುಷಿಯಾಗಿರ್ತಾರೆ. ವಾತಾವರಣ, ವಾಯುಮಂಡಲನು ಕೂಡ ಏನಾಗಿರ್ತದೆ? ಖುಷಿ. ಖುಷಿಯಾಗಿ. ಖುಷಿಯಾಗಿರ್ತದೆ. ಓಕೆ, ಈಗ ನಾವು ಚೆಕ್ ಮಾಡೋಣ. ಏನಂತ? ನಾವು ಪವಿತ್ರವಾಗಿದ್ದೀವೋ ಬೇಡವೋ ಅಂತ ಬಾಬಾ ಹೇಳಿದ್ರು. ಆದ್ರೆ ಹೇಗೆ ಪವಿತ್ರವಾಗಿರ್ಬೇಕು ಅಂತ ಈಗ ಮುಂದಿನ ಪ್ಯಾರದಲ್ಲಿ ಬಾಬಾ ನಮ್ಗೇನ್ ಮಾಡ್ತಿದ್ದಾರೆ? ತಿಳಿಸ್ತಾ ಇದ್ದಾನೆ. आप सभी भी मन वचन कर्म वृत्ति दृष्टि द्वारा पवित्रता का अनुभव कर रहे हो ना? ಬಾಬಾ ಕೇಳ್ತಿದ್ದಾರೆ, ನೀವೆಲ್ಲರೂ ಕೂಡ ಮನಸ್ಸ, ವಾಚ, ಕರ್ಮಣ, ವೃತ್ತಿ ದೃಷ್ಟಿಯ ಮೂಲಕ ಪವಿತ್ರ ಅನುಭವ ಮಾಡ್ತಾ ಇದ್ದೀರಲ್ವಾ? ಹೌದು. ಹಾಯಾನ ಹಾಯಾನ ಪವಿತ್ರತೆ ಅನುಭವ ಮಾಡ್ತಿದ್ವೋ ಇಲ್ವೋ? ಮಾಡ್ತಾ ಇದ್ವಿ. ಮಾಡ್ತಿದ್ದೀವಿ ಅಣ್ಣ. ಹೆಂಗ್ ಗೊತ್ತಾಗ್ತದೆ? ನಮ್ಮ ಮನಸ್ಸು ಹಗುರವಾಗಿದ್ದಾಗ ಮತ್ತೆ ಖುಷಿ ಇರ್ತದೆ ಸದಾ. ಶಾಂತಿಯಿಂದ ಖುಷಿಯಾಗಿರಿ. ಸರಿ, ನಂದೊಂದು ಪ್ರಶ್ನೆ. ಇದು ನನ್ನ ಮನೆ, ನಾನೆಲ್ಲಿದ್ದೇನೆ? ಮನೆಯಲ್ಲಿ. ಯಾರ ಮನೆಯಲ್ಲಿ? ನನ್ ಮನೇಲಿ. ಅಂದ್ಮೇಲೆ ನೀವು ಪವಿತ್ರವಾಗಿದ್ದೀರೋ ಇಲ್ವೋ? ಇದೀವಿ. ಇಲ್ಲ. ಹಾ, ಇದ್ದೀರಿ ಇಲ್ಲ, ಎರಡು ಉತ್ತರ ಬಂತು. ಇದ್ದೀನಿ ಅಣ್ಣ. ಹೌದಾ? ನನ್ನದು ಅಂದ್ಮೇಲೆ ಏನಾಯ್ತು? ಮೆತ್ಕೊಂತು. ಮೆತ್ಕೊಂಡಿದೆ ತಾನೆ? ನನ್ನದು. ನನ್ನ ಮನೆ ನೋಡಿ,
ಕೈಯಲ್ಲಿ ಮೊಬೈಲ್ ಇದ್ದಾಗ ನನ್ನ ಮೊಬೈಲ್ ಅಂತ ಬರ್ತದೆ. ಬೀರುನಲ್ಲಿ ಮೊಬೈಲ್ ಇದ್ದಿದ್ರೆ ನಂದು ಅಂತ ಬರುತ್ತಾ? ಬೀರುನಲ್ಲಿ ಸಾವಿರಾರು ಬರೋದಿಲ್ಲ. ಬಟ್ಟೆಗಳಿದ್ದಾವೆ, ಅದಲ್ಲ. ನಾನು ಯಾವ್ದು ಧರಿಸಿದ್ದೇನೆ ಅದರ ಮೇಲೆ ಗಲೀಜು ತಾಗದಾಗ ಅದರ ಪ್ರಭಾವ ನನ್ನ ಮೇಲೆ ಬೀಳ್ತದಲ್ವಾ? ಹೌದಲ್ವ? ನನ್ನ ಮನೆ ಅಂತ ನಾನು ಆ ಮನೆಯಲ್ಲಿ ನಿವಾಸ ಮಾಡಿದರೆ ಇದು ಪವಿತ್ರತೆನು ಅಪವಿತ್ರತೆನು? ಅಪವಿತ್ರ. ಅಪವಿತ್ರತೆ ತಾನೆ. ಹೌದು. ನನ್ನ ಶರೀರ, ಅಪವಿತ್ರತೆ. ನನ್ನ ತಂದೆ, ನನ್ನ ಅಪವಿತ್ರ. ಜಾಬು, ನನ್ನ ಅಪವಿತ್ರ. ಹಣ, ನನ್ನ ಆಸ್ತಿ, ಎಲ್ಲದು ಯಾವ್ದ್ರಲ್ಲಿ ನನ್ನದು ತನ ಬಂತೋ ಅಷ್ಟು ನೀವು ಅದರ ಜೊತೆಲಿ ನೀವು ಇದ್ದೀರಾ ಅಂತ ಅರ್ಥ. ಹಾಗಿದ್ರೆ ಯಾವುದು ನನ್ನದು ಅಂತ ಹೇಳಿದಿರೋ ಆ ಎಲ್ಲ ನನ್ನದು ಪವಿತ್ರವಾಗಿದೆಯೋ ಮಲಿನವಾಗಿದೆಯೋ? ಮಲಿನ. ಆವಾಗ ಅದರ ಜೊತೆಲಿ ನೀವು ಇದ್ದೀರಾ ಅಂತ ನೀವು ಪವಿತ್ರವಾಗಿದ್ದೀರೋ ಅಪವಿತ್ರವಾಗಿದ್ದೀರೋ? ಪವಿತ್ರ. ಅಪವಿತ್ರವಾಗಿದೆ. ಅಂದ್ಮೇಲೆ ಪ್ರತಿದಿನ ನೀವೇನು ಕರ್ಮವನ್ನ ಮಾಡ್ತೀರಿ, ಯಾವ್ದಕ್ಕೋಸ್ಕರ ಮಾಡ್ತಾ ಇದ್ದೀರಿ? ಆಸ್ತಿ ಪರಿಶುದ್ಧ. ಸೇರ್ಸೋದು, ಕಾರ್ ಸೇರ್ಸೋದು, ಸಾಧನವನ್ನು ಸೇರ್ಸೋದು, ಸಂಬಂಧಗಳು, ವ್ಯವಹಾರಗಳು ಎಲ್ಲ ಏನ್ ಮಾಡ್ತೀವಿ? ನಂದು ನಂದು. ನಾನು ಇವ್ರಿಗೆ ಜ್ಞಾನ ಕೊಟ್ಟಿದ್ದು, ನಾನು ಇವ್ರಿಗೆ ಮೌಂಟ್ ಅಬು ಕರ್ಕೊಂಡು ಹೋಗಿದ್ದು, ನಾನು ಇವರಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದು, ಏನ್ ಬಂತಲ್ಲಿ? ನಾನು. ಅವಾಗ ಏನಾಯ್ತು? ಪವಿತ್ರತೆನ ಅಪವಿತ್ರ. ಹೌದು ತಾನೆ ಅಪವಿತ್ರತೆ. ಅಲ್ವಾ? ನಾನ್ ಜನ್ಮ ಕೊಟ್ಟಿದ್ದು, ನನ್ನ ಮಗ, ನನ್ ಸೊಸೆ, ನನ್ನ ಮನೆ, ಸ್ವಂತ ಮನೆ, ಬಾಡಿಗೆ ಮನೆ, ಇದೆಲ್ಲ ನಾನು ನನ್ನದು ಹೇಳೋದು ಎಷ್ಟು ಬರುತ್ತೋ, ಈ ಪ್ರಪಂಚದ ವಸ್ತು ವ್ಯಕ್ತಿ ವಿಷಯಗಳನ್ನ ಎಷ್ಟು ನಿಮ್ಮದನ್ನಾಗಿ ಮಾಡ್ಕೊಳ್ತೀರೋ ಅಷ್ಟು ನೀವೇನ್ ಮಾಡ್ದಂಗಾಯ್ತು? ಅಪವಿತ್ರ. ಅಪವಿತ್ರ. ಸರಿ, ಮಾರ್ಕೆಟಿಗೆ ಹೋಗ್ತೀರಿ. ಎಲ್ಲಿಗೆ ಹೋಗ್ತೀರಿ? ಮಾರ್ಕೆಟ್. ಮಾರ್ಕೆಟ್. ಎಲ್ಲಿಗೆ ಹೋಗ್ತೀರಿ? ಬೈಕಲ್ಲಿ ಹೋಗ್ತೀವಿ. ಬೈಕಲ್ಲಿ ಕೈಯಲ್ಲಿ ಒಂದು ಚೀಲ ತಗೊಂಡು ಹೋಗ್ತೀರಾ, ಸರಿನಾ? ಹೋದ್ಮೇಲೆ ಕೊಳ್ತು ಹೋಗಿರೋ ಟೊಮೆಟೊ, ಕೊಳ್ತು ಹೋಗಿರೋ ಎಪ್ಪಲ್ಲು, ಕೊಳ್ತು ಹೋಗಿರುವಂತ ಹಾಲು, ಅದನ್ನೆಲ್ಲ ಬ್ಯಾಗಲ್ಲಿ ತಗೊಂಡು ಬರ್ತೀರಾ. ತಂದ್ಬಿಟ್ಟು ಮನೆಯಲ್ಲಿ ಇಟ್ಕೊಳ್ತೀರಾ. ತಂದು ದಿನ ದಿನ ತಂದು ರಾಶಿ ಆಗ್ತಾ ಇದ್ದೀರಾ. ಯಾವ್ದನ್ನ? ತರಕಾರಿಗಳನ್ನ. ಕೊಳ್ತೋಗಿರೋ ತರಕಾರಿಗಳನ್ನ. ಮಾರಿರ್ಬೋದು, ಅನ್ನ ಇರ್ಬೋದು, ಎಲ್ಲ ತಂದು ರಾಶಿ ಹಾಕಿದ್ದೀನಿ. ಓಕೆನಾ? ಮತ್ತೆ ಏನ್ ಹೇಳ್ತೀರಿ? ನಾನು ಪವಿತ್ರವಾಗಿದ್ದೇನೆ. ಇದಿರೋ ಇಲ್ವೋ? ಇಲ್ಲ. ಏನಾಗ್ತಾ ಇದೆ? ಅಪವಿತ್ರತೆ. ಅಪವಿತ್ರತೆ. ಅದಕ್ಕೆ ನಿಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಮನೆ ಒಳಗಡೆ ಹೋದ್ರೆ ಗಬ್ಬು ನಾತ ಬರ್ತಾ ಇದೆ ಅಂತ ಅರ್ಥ. ಹೌದಲ್ವಾ? ಹೌದು. ಹಾಗೆ ಮನಸ್ಸನ್ನ ಸಂಸ್ಕಾರದಲ್ಲಿ ಕಳಿಸಿ ನೋಡಿ, ಏನಾಗಿದೆ? ದುಃಖ, ನೋವು, ಚಿಂತೆ, ಟೆನ್ಷನ್ನು, ಭಯ, ಹೆದರಿಕೆ, ಪರಿಸ್ಥಿತಿ, ಸಮಸ್ಯೆ, ವಿಘ್ನಗಳು, ತೊಂದರೆಗಳು, ನೋವುಗಳು ಇದಾವೋ ಇಲ್ವೋ? ಇದಾವೆ. ಕಾರಣ ಅಪವಿತ್ರ. ಚೆನ್ನಾಗಿ ಇಟ್ಕೊಂಡಿದ್ದಲ್ಲ, ಬೇಕು ಬೇಕು ಅಂತ ಇಟ್ಕೊಂಡಿದ್ದೀರಲ್ಲ. ಇವತ್ತು ನಿಮ್ಮ ಮಕ್ಕಳು, ನಿಮ್ಮ ಅತ್ತೆ, ನಿಮ್ಮ ಸೊಸೆ, ನಿಮ್ಮ ವಸ್ತುಗಳು ಅಂತ ನೀವು ಏನ್ ಮನೇಲಿ ಇಟ್ಕೊಂಡಿದ್ದೀರಿ, ಸತ್ಯ ಹೇಳಿ, ಇವರೆಲ್ಲರಿಂದ ನಿಮ್ಗೆ ಸುಖ ಜಾಸ್ತಿ ಸಿಗ್ತಾ ಇದ್ದು ದುಃಖ ಜಾಸ್ತಿ ಸಿಗ್ತಾ ಇದೆಯೋ? ದುಃಖನೇ. ದುಃಖ. ದುಃಖ. ಅಕ್ಕ, ನಾಗೇಶ್ ಅಣ್ಣ ಪಕ್ಕದಲ್ಲಿ ಅಮ್ಮ ಹಾ, ಕೂತ್ಕೊಂಡಿದ್ದಾರೆ, ಪಕ್ಕ. ಅಮ್ಮ ಕೂತ್ಕೊಂಡಿದ್ದಾರೆ, ಗೊತ್ತಿರ್ಲಿ. ಅವರೇ ಹೇಳ್ತಾರೆ ದುಃಖ ಸಿಗ್ತಿದೆ ಅಂತ. ಮಗನಿಂದ ತಾಯಿಗೆ ದುಃಖ, ತಾಯಿಯಿಂದ ಮಗನಿಗೆ ದುಃಖ. ಕಾರಣ ಏನು ಅಂತ ನಾವನ್ನ ಇಟ್ಕೊಂಡಿದೀವಲ್ವಾ? ನೋಡಿ, ನೀವು ಬರೀ ಆತ್ಮನಾಗಿ ತಿಳ್ಕೊಂಡಿದ್ದಿದ್ರೆ ಆತ್ಮ ಸ್ವರೂಪದಲ್ಲಿದೆ ದುಃಖ ಇಲ್ಲ ಆತ್ಮೀಯರೇ. ಅರ್ಥ ಆಗ್ತಿದೆ ನಿಮ್ಗೆ? ನಾನು ಆತ್ಮ ಅಂತ ತಿಳ್ಕೊಂಡು ಮೂಲ ಸ್ವರೂಪದಲ್ಲಿದೆ ದುಃಖ ಇಲ್ಲ. ದುಃಖ ಎಲ್ಲಿ? ಆ ಕೊಳ್ತೋಗಿರೋದನ್ನ ಧರಿಸಿದೇನಲ್ಲ, ಗಲೀಜಾಗಿರೋದನ್ನ ಧರಿಸಿದೇನಲ್ಲ, ಹರಿದೋಗಿರೋದನ್ನ ಧರಿಸಿದೇನಲ್ಲ. ಯಾವ್ದಲ್ಲಿ? ಮನ ಬುದ್ಧಿಯಲ್ಲಿ ಧರಿಸಿರೋದಕ್ಕೆ ಅಲ್ಲಿರೋದು ಸಮಸ್ಯೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಮನಸ್ಸ ವಾಚ ಕರ್ಮಣ ದೃಷ್ಟಿಯಿಂದ ನಾನು ಪವಿತ್ರವಾಗಿ ಇದ್ದೇನೆ. ಈಗ ಮಕ್ಕಳು ಕೇಳ್ತಾರೆ, ಹಂಗಂದ್ರೆ ಪವಿತ್ರತೆ ಅಂತಂದ್ರೆ ಏನು? ಈ ತಂದೆಗೆ ಎಲ್ಲಾನು ಹೇಳ್ಬೇಕಾಗ್ತದೆ. ಏನಾದ್ರು ಒಂದು ಕೇಳಿದ ತಕ್ಷಣ ಮಕ್ಕಳು ಹುಟ್ಟುತ್ತಾ ಇರ್ತಾರೆ. ಮನಸ ವಾಚ ಕರ್ಮಣ ದೃಷ್ಟಿಯಿಂದ ಪವಿತ್ರತೆ ಅಂತಂದ್ರೆ ಏನು ಅಂತ ಯಾರು ಕೇಳ್ತಿದ್ದಾರೆ? ಯಾರು ಕೇಳ್ತಿದ್ದಾರೆ? ಮಕ್ಕಳು ಕೇಳ್ತಾ ಇದ್ದಾರೆ.
ಬಾಬಾ ಓಕೆ ಕೇಳ್ತಿದ್ರೆ ಅಂತ ಸರ್ ಇದೆ. ನೀವು ಪವಿತ್ರವಾಗಿದ್ದೀರಾ ಅಂತ. ಪವಿತ್ರವಾಗಿದ್ದೀವ ಇಲ್ಲ ಅಂತ ಆಮೇಲೆ ಹೇಳ್ತೀವಿ, ಹಂಗಂದ್ರೆ ಏನು ಅಂತ ಮೊದಲು ತಿಳಿಸಿ ಅಂತ ಹೇಳ್ತಾರೆ. ಯಾರು? ಮಕ್ಕಳು. ಹಂಗಂದ್ರೆ ಏನು ಅಂತ ತಿಳಿಸಿ, ತಿಳಿಸಿದ ಮೇಲೆ ನಾವ್ ಇದ್ದೀವ ಇಲ್ಲ ಅಂತ ಏನ್ ಮಾಡ್ಬೋದು? ಹೇಳ್ಬೋದು. ನೀವು ಕೂಡ ಈ ಮೊದ್ಲು ಏನ್ ಹೇಳಿದ್ರೆ, ಹೌದು ನಾವು ಪವಿತ್ರವಾಗಿದ್ದೀವಿ ಅಂತ ಹೇಳಿದ್ರಿ, ಹೌದಾ? ಈಗ ಎಕ್ಸ್ಪ್ಲನೇಷನ್ ಮಾಡಿದ್ಮೇಲೆ ಏನ್ ಹೇಳ್ತೀರಿ? ಇಲ್ಲ 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 ಪವಿತ್ರವಾಗಿಲ್ಲ. ಯಾಕಂದ್ರೆ ಮೀನಿಂಗೇ ಗೊತ್ತಾಗಿಲ್ಲ ಅಂತಂದ್ರೆ ನಾವ್ ಅದನ್ನ ಚೆಕ್ ಮಾಡೋದು ಹೇಗೆ? ಅಲ್ವಾ? Okay. ಈಗ ಒಂದೊಂದೇ ಬಾಬಾ ಹೇಳ್ತಾರೆ. Okay. ವೃತ್ತಿ ಮೊದ್ಲೇನು? ವೃತ್ತಿ. ವೃತ್ತಿ. ವೃತ್ತಿ ಪವಿತ್ರವಾಗಿದೆಯಲ್ಲ ಅಂತ ಚೆಕ್ ಮಾಡೋಣ, ಸರಿನಾ? ಓಕೆ. पवित्रता की वृत्ति अर्थात हर एक आत्मा के प्रति शुभ भावना शुभ कामना. ವೃತ್ತಿ ಅಂತಂದ್ರೇನು? ಕೆಲಸ. ಮಾನವ ಪ್ರತಿ ಶುಭ ಭಾವನೆ ಶುಭ ಕಾಮನೆ. ಶುಭ ಭಾವನೆ ಶುಭ ಕಾಮನೆ ಅದಾದ್ಮೇಲೆ ವೃತ್ತಿ ಅಂತಂದ್ರೇನು? ಕೆಲಸ ವೃತ್ತಿ ಅಂದ್ರೆ ಕೆಲಸ ಅಲ್ಲ, ಕೆಲಸ ಅಲ್ವಾ? ಇವಾಗ ಅಡಿಗೆ ಮನೆ ಹೋದಾಗ ಏನ್ ಮಾಡ್ತೀರಿ? ಅಡಿಗೆ ಮಾಡ್ತೀವಿ. ಅಡಿಗೆ ಮಾಡ್ತೀವಿ, ಬಾತ್ರೂಮಿಗೆ ಹೋದಾಗ ಏನ್ ಮಾಡ್ತೀರಿ? ಸ್ನಾನ ಮಾಡ್ತೀವಿ, ಮಾರ್ಕೆಟಿಗೆ ಹೋದಾಗ ಏನ್ ಮಾಡ್ತೀವಿ? ತರಕಾರಿ ತಕೊ ಬರ್ತೀವಿ, ಆ, ಹಣ್ಣು ನೀವು ತರಕಾರಿ ಟೀಚರ್ ಸ್ಕೂಲಿಗೆ ಹೋದಾಗ ಏನ್ ಮಾಡ್ತೀರಿ? ಪಾಠ ಹೇಳ್ತೀವಿ. ಅಂದ್ರೆ ಪಾಠ ಆ ಕೇಳ್ತೀವಿ. ಸ್ಥಳದಲ್ಲಿ ನಿಮ್ಮ ವೃತ್ತಿ ಏನಾಗ್ತದೆ? ಬದಲಾಗ್ತಾ ಹೋಗುತ್ತೆ. ಹೌದಾ? ಹಾಗಿದ್ರೆ ಪವಿತ್ರತೆಯ ವೃತ್ತಿಯನ್ನು ಧಾರಣೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಮನಸ್ಸು ಬುದ್ಧಿ ಕ್ಲೀನ್ ಮಾಡ್ಕೋಬೇಕು. ಪವಿತ್ರತೆ ವೃತ್ತಿ ಅಂತಂದ್ರೆ ನೀವು ಬೇರೆಯವ್ರಿಗೆ ಏನೋ ಕೊಡ್ತಾ ಇದ್ದೀರಿ. ಅಡಿಗೆ ಮನೆ ಹೋಗ್ಬಿಟ್ಟು ಅಡಿಗೆ ಮಾಡ್ತಿದ್ದೀರಿ, ಹೌದಾ? ಸ್ಕೂಲಿಗೆ ಹೋಗ್ಬಿಟ್ಟು ಪಾಠ ಮಾಡ್ತಿದ್ದೀರಿ. ನೀವಲ್ಲಿ ಏನು ಕೆಲಸನೋ ಕರ್ಮನೋ ಉದ್ಯೋಗವನ್ನ ಮಾಡ್ತಾ ಇದ್ದೀರಾ. ಮಾಡ್ತಾ ನಿಮ್ಮಿಂದ ಬೇರೆಯವ್ರಿಗೆ ಏನೋ ಸಿಗ್ತಾ ಇದೆ, ಕರ್ಮ ನಡೀತಾ ಇದೆ. ಈಗ ಪವಿತ್ರತೆ ವೃತ್ತಿ ಇರ್ಬೇಕಂದ್ರೆ ಏನ್ ಮಾಡ್ಬೇಕು? ಪವಿತ್ರತೆಯನ್ನು ಧಾರಣೆ ಮಾಡ್ಬೇಕು. ಯಾವ ಕೆಲಸ ಮಾಡ್ಬೇಕು? ಇವಾಗ ಅಡಿಗೆ ಮನೆ ಹೋಗ್ಬಿಟ್ಟು ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ಆಗ್ತದ? ಏನ್ ಮಾಡ್ಬೇಕು? ಅಡಿಗೆ ಮಾಡ್ಬೇಕು, ಪಾತ್ರೆ ತೊಳೆಯೋದು, ಅಡಿಗೆ ಮಾಡೋದು, ಏನೋ ಒಂದು ಮಾಡ್ಬೇಕಲ್ವಾ? ಹಾಗೆ ಪವಿತ್ರತೆ ವೃತ್ತಿ ಅಂತಂದ್ರೆ ಏನು? ಏನ್ ಮಾಡ್ಬೇಕು ನೀವು? ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಭಾವನೆ ಶುಭ ಕಾಮನೆ ಇಡಬೇಕು. ಏನ್ ಇಟ್ಕೊಳ್ಬೇಕು? ಶುಭ ಭಾವನೆ. ಶುಭ ಭಾವನೆ ಶುಭ ಕಾಮನೆ ಯಾರ ಪ್ರತಿ? ಅನ್ಯ ಆತ್ಮ ಪ್ರತಿಯೊಬ್ಬರ ಪ್ರತಿ. ನಾವ್ ಮಾಡೋದೇನು? ಇಡೋದಿಲ್ಲ. ಅವ್ರಿಗೆ ಹಣ ಸಿಗಲಿ, ಇದು ಶುಭ ಭಾವನೆ ಶುಭ ಕಾಮನೆ, ಹೌದು ಅಲ್ವೋ? ಇಲ್ಲ. ಹಾ ಅಲ್ಲ ಅಲ್ಲ. ಇಲ್ಲ ಅಲ್ಲ ಅಣ್ಣ, ಕಲ್ಯಾಣ ಆಗ್ಲಿ ಅಂದ್ರೆ ಶುಭ ಭಾವನೆ ಶುಭ ಕಾಮನೆ. ಹೌದು, ಹಣ ಸಿಕ್ಕಿದವ್ರಿಗೆ ಕಲ್ಯಾಣ ಆಗೋದಿಲ್ಲ, ಒಳ್ಳೇದಾಗೋದಿಲ್ಲ ಅವ್ರಿಗೆ, ಅವ್ರು ಸಾಲದಲ್ಲಿ ಇದ್ದಾರ. ಅವಾಗ ಇಲ್ಲ. ಶುಭ ಭಾವನೆ ಹೌದು ಅಲ್ವೋ? ಇಲ್ಲ. ಯಾಕೆ? ಅವ್ರು ಸಾಲದಲ್ಲಿ ಇದ್ದಾರೆ, ಅವ್ರಿಗೆ ಕೆಲಸ ಸಿಗ್ಲಿ ಹಣ ಸಿಗ್ಲಿ ಅಂತ ಹೇಳೋದು ಶುಭ ಭಾವನೆ ಅಲ್ವಾ? ಅದು ಅದು ಶುಭ ವಿನಾಶ. ಭಾವನೆ ಆಗುತ್ತೆ ಅಣ್ಣ. ಆಗತ್ತೆ, ಹಂಗಲ್ರಿ. ಶುಭ ಭಾವನೆ ಆಗತ್ತೆ. ಆದ್ರೆ ಹಣ ಆತ್ಮಕ್ಕೋ ಶರೀರಕ್ಕೋ? ಶರೀರ. ಸರಿ. ಬಾಬಾ ಹೇಳಿದ್ ಯಾವ್ದಕ್ಕೆ? ಆತ್ಮ. ಆತ್ಮಕ್ಕೆ. ಅರ್ಥ ಆಯ್ತು ನಿಮ್ಗೆ ಬಾಬಾ ಏನ್ ಹೇಳ್ತಿದಾರಂತ? ನೀವು ಶುಭ ಭಾವನೆ ಇಟ್ಟಿದ್ದೀರಿ ಯಾವ್ದಕ್ಕೆ? ಶರೀರಕ್ಕೆ. ಬಾಬಾ ಹೇಳಿದ ಯಾವ್ದಕ್ಕೆ? ಆತ್ಮಕ್ಕೆ. ಕ್ಲಿಯರ್? ನನ್ನ ಮಗಳಿಗೆ ಇದು ಸಿಗಲಿ, ನಮ್ಮ ಪತಿಗೆ ಇದು ಸಿಗಲಿ. ನಾವೇನ್ ಮಾಡ್ತೀವಿ? ಶರೀರಕ್ಕೆ ಬೇಕಾಗಿರೋದು, ತನು ಧನ ಜನಕ್ಕೆ ಬೇಕಾಗಿರೋದನ್ನ ಕೇಳ್ತೀವಿ ಬಿಟ್ರೆ ಯಾವ್ದನ್ನ ಕೇಳೋದಿಲ್ಲ, ಯಾವ್ದ್ರ ಬಗ್ಗೆ ಗಮನ ಇರೋದಿಲ್ಲ ನಮ್ದು? ಆತ್ಮದ ಬಗ್ಗೆ ಇರೋದಿಲ್ಲ. ಆತ್ಮದ ಬಗ್ಗೆ ಇರೋದಿಲ್ಲ. ಓಕೆ, ಹಾಗಿದ್ರೆ ಆತ್ಮಕ್ಕೆ ಶುಭ ಯಾವಾಗ ಆಗ್ತದೆ? ಆತ್ಮಕ್ಕೆ ಒಳ್ಳೇದು ಯಾವಾಗ ಆಗ್ತದೆ? ಪರಮಾತ್ಮನಲ್ಲಿ ಇದ್ದಾಗ, ಪರಮಾತ್ಮನ ಶಕ್ತಿ ಸಿಕ್ಕಿದಾಗ, ಪರಮಾತ್ಮನ ಪ್ರೀತಿ ಸಿಕ್ಕಿದಾಗ, ಪರಮಾತ್ಮನಿಂದ ಮೆಡಿಸಿನ್ ಸಿಕ್ಕಿದಾಗ, ಪರಮಾತ್ಮನ ಆಸ್ತಿ ಸಿಕ್ಕಿದಾಗ, ಪರಮಾತ್ಮನ ಸಪ್ತಗುಣಗಳು ಸಿಕ್ಕಿದಾಗ ಯಾರಿಗೆ ಸಿಗಬೇಕು? ಆತ್ಮಗಳಿಗೆ. ಕೊಡೋರು ಯಾರು? ಪರಮಾತ್ಮ. ನೀವ್ ಯಾರು? ಸಾಧನ. ಸಾಧನ. ಆವಾಗ ಹೋಗ್ಬೇಕಾದ್ರೆ ನೀವು ಅವ್ರಿಗೆ ಕೊಡ್ಬೇಕಲ್ವಾ? ತಿರುಪತಿ ಲಡ್ಡು ಮಾಡಿದಾರ, ಹೌದು, ನಿಮ್ಮ ಬ್ಯಾಗಲ್ಲಿ ಇದೆ, ಹೌದು, ಅದು ಎತ್ತು ಕೊಡ್ಬೇಕಲ್ಲ ನೀವು ಅವರಿಗೆ. ಹೌದು. ಅವಾಗ್ಲೇ ತಾನೇ ಆ ಲಡ್ಡು ತಿಂದ್ಬಿಟ್ಟು ಸ್ವೀಟ್ ಇದೆಯಪ್ಪ ಚೆನ್ನಾಗಿದೆ ಮತ್ತಿದ್ರು ಕೊಡಿ ಅಂತ ಕೇಳ್ತಾರ ಅವ್ರು. ಇಲ್ಲಾಂದ್ರೆ ತಿರುಪತಿಗೆ ಹೋಗ್ತಾರೆ. ಯಾಕೆ?
ಲಡ್ಡು ತಿನ್ನಕ್ಕೆ. ಲಡ್ಡು ತರಲಿಕ್ಕೆ, ದರ್ಶನಕ್ಕಲ್ಲ. ಸರಿ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ, ಪ್ರತಿಯೊಂದು ಆತ್ಮನ ಪ್ರತಿ ಶುಭ ಭಾವ, ಶುಭ ಕಾಮನೆ ಯಾವ್ದದು ಉದ್ದೇಶ? ಏನದು ಶುಭ ಭಾವನೆ, ಶುಭ ಕಾಮನೆ? ಆತ್ಮನ ಶಕ್ತಿ ಸಿಗಲಿ. ಪ್ರತಿಯೊಂದು ಆತ್ಮನಿಗೆ ಪರಮಾತ್ಮನ ಪರಿಚಯ ಸಿಗಲಿ, ಶುಭ ಭಾವ. ಅವರಿಗೆ ಈಶ್ವರಿಯ ಸುಖ ಸಿಗಲಿ, ನನ್ನ ಮೂಲಕ ಅವರಿಗೆ ಈಶ್ವರ ಅನುಭೂತಿ ಆಗಲಿ ಅಂತ ಏನ್ ಮಾಡ್ಬೇಕು? ಶುಭ ಭಾವ. ಬೆಳೆಸ್ಬೇಕು ಶುಭ ಭಾವನೆ. ನಿಮ್ಮ ಮನೆಗೆ ಯೋಗೇಶ್ ಅಣ್ಣ ಬರ್ತಾರೆ, ಏನ್ ಶುಭ ಭಾವನೆ ಇಡ್ತೀರಿ? ಯೋಗೇಶನ್ಗೆ ಜ್ಞಾನ ಸಿಗ್ಲಿ. ಹಾ, ಅಯ್ಯೋ. ಜ್ಞಾನ ಇಲ್ವಾ ಅವರಿಗೆ? ಇಲ್ಲನ ಇದೆ. ಒಳ್ಳೆ ಊಟ ಕೊಡ್ಬೇಕು, ತಿಂಡಿ ಹಾ, ಕೊಡ್ಬೇಕು. ಯೋಗೇಶನ ಬರೀ ಗುಲಾಬ್ ಜಾಮೂನ್ ಅಂತ ಹೇಳ್ತಾರಪ್ಪ, ಅವ್ರಿಗೆ ನಮ್ಮನೆ ಬಂದ ಗುಲಾಬ್ ಜಾಮೂನೇ ತಿನ್ಸೋಣ, ತಿಂಡಿಗೆ ಏನ್ ಮಾಡೋಣ? ಹೌದು, ಮಸಾಲೆ ದೋಸೆನೇ ಮಾಡೋಣ. ಯಾಕಂದ್ರೆ ಯಾವಾಗ್ಲೂ ಇವ್ರು ಮಸಾಲೆ ದೋಸೆ ಬಗ್ಗೆ ಏನ್ ಮಾಡ್ತಿರ್ತಾರೆ? ಹೇಳ್ತಾ ಇರ್ತಾರೆ. ಮೋಸ್ಟ್ಲಿ ಇವ್ರಿಗೆ ಇದೇ ಇಷ್ಟ ಅಂತ ಕಾಣ್ತದ, ಅದನ್ನೇ ತಿಂಡಿ ಮಾಡ್ಕೊಟ್ಬಿಡೋಣ. ಸಾಯಂಕಾಲ ಬೇಕಾದ್ರೆ ಮಸಾಲೆ ಪುರಿ, ಗೋಬಿ ಮಂಚೂರಿನೇ ತಿನ್ಸೋಣ. ಇದು ಶುಭ ಭಾವನೆ ಹೌದು ಅಲ್ವೋ? ಅಲ್ಲ. ಆ ಮತ್ತೆ ಶುಭ ಭಾವನೆ ಯಾವುದು? ಆತ್ಮಕ್ಕೆ ಸಿಗ್ಲಿ. ಪ್ರತಿಯೊಂದು ಶುಭ ಇರ್ಲಿ. ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮನಿಗೆ ಈಶ್ವರೀಯ ಭೋಜನ ಸಿಗಲಿ. ಏನ್ ಸಿಗಲಿ? ಈಶ್ವರಿಯ ಈಶ್ವರಿಯ ಭೋಜನ. ಅದು ನನ್ನ ಮೂಲಕನಾದ್ರೂ ಸಿಗ್ಲಿ, ಬೇರೆ ಯಾವ ಆತ್ಮಗಳ ಮೂಲಕನಾದ್ರೂ ಸಿಗ್ಲಿ, ಡೈರೆಕ್ಟ್ ಪರಮಾತ್ಮನಿಂದ ಆದ್ರೂ ಸಿಗ್ಲಿ, ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಒಳ್ಳೆಯದು ಆಗ್ಲಿ. ಬೇಕು. ಆತ್ಮ ಸಹಿತ, ಪಂಚತತ್ವ ಸಹಿತ ಪ್ರತಿಯೊಂದು ಚೈತನ್ಯ ಮತ್ತು ಜಡ ವಸ್ತುಗಳು ಏನಿದ್ದಾವೆ ವರ್ತಮಾನ ಸಮಯದಲ್ಲಿ ಇವೆಲ್ಲ ಮಲಿನ, ತಮೋ ಪ್ರಧಾನ ಆಗಿದೆಯೋ ಆಗಿಲ್ವೋ? ಆಗ್ಲಿ. ಆಗಿದೆ. ಎಲ್ಲರಲ್ಲೂ ಕೂಡ ಕಾಯಿಲೆ ಇದೆಯೋ ಇಲ್ವೋ? ಇದೆ. ಅವರೆಲ್ಲರೂ ನೋವನ್ನು ಅನುಭವ ಮಾಡ್ತಾ ಇದ್ದಾರೋ ಇಲ್ವೋ? ಮಾಡ್ತಾ ಇದ್ದಾರೆ. ಅವರಿಗೆ ಶುಭವಾಗ್ಬೇಕು ಅಂದ್ರೆ ಅವ್ರ ಕಾಯಿಲೆ ದೂರ ಆಗ್ಬೇಕಲ್ವಾ? ಹೌದು. ಹೌದು. ಅವ್ರ ಕಾಯಿಲೆ ದೂರ ಆಗ್ಬೇಕು ಅಂದ್ರೆ ಅವ್ರಿಗೆ ಮೆಡಿಸಿನ್ ಕೊಡ್ಬೇಕೋ ಬೇಡವೋ? ಕೊಡ್ಬೇಕು. ಕೊಡ್ಬೇಕು. ಯಾರು ಕೊಡ್ಬೇಕು? ಶರೀರಕ್ಕೆ. ಯಾರು ಕೊಡ್ಬೇಕು? ತಾನೇ ತಾನೇ ಕೊಡ್ಬೇಕು. ನಾವೇ ಕೊಡ್ಬೇಕು. ಬಾಬಾನ ಇದ್ರೂ ಕೂಡ ಬಾಬಾ ಡೈರೆಕ್ಟ್ ಆಗಿ ಕೊಡ್ಲಿಕ್ಕೆ ಆಗೋದಿಲ್ಲ. ಆವಾಗ ಕೊಡಬೇಕು ಹೇಳುವಂತ ಮನೋಭಾವ ನಿಮ್ಮ ಮನಸ್ಸನ್ನ ರೆಡಿ ಮಾಡ್ಕೊಳ್ಬೇಕಲ್ಲ ಕೊಡ್ಬೇಕು ಅಂತ. ಹೌದು. ಇದ್ರೂನು ಕೂಡ ಆ ಮನೋಭಾವ ಇಲ್ಲ, ಮನಸ್ಸಿನ ನೀವು ರೆಡಿ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವು ಬೇರೆಯವ್ರು ಕೊಡ್ಲಿಕ್ಕೆ ಆಗಲ್ಲ. ಆಗೋದಿಲ್ಲ. ಆಗೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಹರ ಆತ್ಮಕ್ಕೆ ಪ್ರತಿ ಶುಭ ಭಾವನಾ ಶುಭ ಕಾಮನೆ. ಶುಭ ಕಾಮನ. ಶುಭ ಭಾವ ಅಂತಂದ್ರೆ ಅವ್ರಿಗೆ ಒಳ್ಳೇದು ಆಗ್ಲಿ. ಆಗ್ಲಿ. ಓಕೆ, ಯಾರೋ ಒಬ್ಬ ವ್ಯಕ್ತಿಗೆ US ಕಳಿಸ್ತೀರಾ, ಅವ್ರಿಗೆ ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ? ಕೆಟ್ಟದಾಗುತ್ತೆ. ಆ ಕೆಟ್ಟದ್ದು. ಹೌದಾ? ಯಾಕೆ? ಶರೀರಕ್ಕೆ ಒಳ್ಳೇದಾಗುತ್ತೆ. ಶರೀರಕ್ಕೆ ಮಾತ್ರ ಇಲ್ಲ. ಸರಿ, ನೀವು ಇವತ್ತು US ಕಳಿಸಿದ್ರಿ, ಅಲ್ಲೋಗಿದ್ದಾರೆ, ಪ್ರಪಂಚ ವಿನಾಶದ ಸಮಯ ಬಂತು, ವಾಪಸ್ ಇಂಡಿಯಾಗೆ ಬರ್ಲಿಕ್ಕೆ ಆಗೋದಿಲ್ಲ, ಅವಾಗ ಶುಭ ಆಯ್ತೋ ಅಶುಭ ಆಯ್ತೋ? ಶುಭ. ಅಶುಭ. ಅಶುಭ ಆಯ್ತು. ಅಲ್ವಾ? ಮುಂದೇನಾಗತ್ತಂತ ನಮ್ಗೆ ಗೊತ್ತಿದೆಯಲ್ವಾ? ಹೌದು. ಮುಂದೆ ವಿನಾಶ ಆಗತ್ತೆ, ಆ ಸಮಯದಲ್ಲಿ ಫ್ಲೈಟ್ಗಳು ಸಿಗೋದಿಲ್ಲ, ಅವ್ರು ಇಲ್ಲಿ ವಾಪಸ್ ಬರ್ಲಿಕ್ಕೆ ಆಗೋದಿಲ್ಲ, ಅವರ ರಕ್ಷಣೆ ನಮ್ಗೆ ಗೊತ್ತಿದೆಯೋ ಗೊತ್ತಿಲ್ವೋ? ಗೊತ್ತಿದೆ. ಗೊತ್ತಿದೆ. ಗೊತ್ತಿದ್ಬಿಟ್ಟು ನಾವು ಬಾಬನಿಗೆ ಏನ್ ಅಪ್ಲಿಕೇಶನ್ ಹಾಕ್ತಿವಿ? ನಮ್ಮ ಮಗನಿಗೆ ಜಾಬ್ ಕೊಡ್ಸ. ನನ್ನ ಮಗ US US ಗೆ ಹೋಗ್ಲಿ. ಅರ್ಥ ಆಗ್ತಿದೆಯಾ ಬಾಬಾ ಏನ್ ಹೇಳ್ತಿದಾರಂತ? ನನ್ನ ಮಗ ಹೈದರಾಬಾದಿಗೆ ಹೋಗ್ಲಿ. ಯಾವ್ದಕ್ಕೆ? ಸಂಪಾದನೆ. ಕೆಲಸ. ಹಣ ಸಂಪಾದನೆಗೆ ಹೋಗಿದ್ರೆ ಆ ಹಣ ಸಂಪಾದನೆ ಮಾಡ್ತಾ ಮಾಡ್ತಾ ಹೋದಾಗ ನೀವು ಖುಷಿಯಾಗಿರ್ತಾರೋ ಅವ್ರು ಖುಷಿಯಾಗಿರ್ತಾರೋ? ಯಾರು ಇಲ್ಲ. ಯಾರು ಇಲ್ಲ ತಾನೆ. ಅಂದ್ಮೇಲೆ ನಮ್ಮ ವೃತ್ತಿಯನ್ನ ಇವಾಗ ಚೇಂಜ್ ಮಾಡ್ಬೇಕೋ ಬೇಡವೋ? ಮಾಡ್ಬೇಕು. ಚೇಂಜ್ ಅದೇ ಮಾಡ್ಬೇಕು. ಇರ್ಲಿ, ಸಂಬಂಧಿಗಳಿರ್ಲಿ, ನಿಮ್ಮ ಜೊತೆಗಾರರಿರ್ಲಿ, ನಿಮ್ಮ ಮಕ್ಕಳಿರ್ಲಿ, ಪತಿಲಿ, ಯಾರಿದ್ರು ಕೂಡ ಅವರಿಗೆಲ್ಲರಿಗೂ ಕೂಡ ಏನ್ ಸಿಗ್ಬೇಕು? ಶುಭ ಭಾವನೆ. ಈಶ್ವರಿಯ ಸುಖ ಸಿಗ್ಲಿ, ಅವರಲ್ಲಿ ಈಶ್ವರಿಯ ಸಂಪಾದನೆ ಹೆಚ್ಚಿಗೆ ಆಗ್ಲಿ, ಅವ್ರ ಮೂಲಕ ಈಶ್ವರಿಯ ಶಕ್ತಿಯ ದಾನ ಆಗ್ಲಿ, ನಾನು ಕೂಡ ಅದನ್ನೇ ಮಾಡ್ಬೇಕು ಅಂತ ನಿಮ್ಮ ವೃತ್ತಿಯನ್ನ ಇವಾಗ ಏನ್ ಮಾಡ್ಬೇಕು? ತಪ್ಪು ಮಾಡ್ಕೊ. ಚೇಂಜ್ ಮಾಡ್ಕೊಳ್ಳೋದು. ಚೇಂಜ್ ಮಾಡ್ಕೊಳ್ಬೇಕು. ಏನ್ ಮಾಡ್ಕೊಳ್ಬೇಕು?
ಚೇಂಜ್ ಚೇಂಜ್ ಮಾಡಿ ಯಾವಾಗ ವೃತ್ತಿ ಚೇಂಜ್ ಮಾಡಿದಾಗ ಪ್ರತಿಯೊಬ್ಬರಿಗೂ ಭಗವಂತನ ಶಕ್ತಿ ಕೊಡಬೇಕು ಅಂತ ನೀವು ನಿರ್ಣಯವನ್ನು ಮಾಡಿದಾಗ ನೀವು ಯಾರ ಜೊತೆಲಿ ಇರ್ತೀರಿ? ಭಗವಂತನ ಜೊತೆ ಜೊತೆ ಅವಾಗ ನೀವು ಪವಿತ್ರ ಆಗ್ತಿರೋ ಆಗಲ್ವೋ? ಆಗ್ತೀವಿ. ಆಗ್ತೀವಿ. ಅಲ್ವಾ? ನಾನು ಬ್ರಾಹ್ಮಣ ದೇವಸ್ಥಾನದಲ್ಲಿ ಇದ್ದೇನೆ ಅಂದ್ಮೇಲೆ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಹೋಗ್ಬೇಕಾದ್ರೆ ಸ್ನಾನ ಮಾಡ್ಕೊಂಡು ಹೋಗ್ಬೇಕಲ್ವಾ? ಹೌದು. ಹೌದು. ಅವಾಗ ಸ್ವಚ್ಛ ಆಗಿ ಆಗ್ತೀವಲ್ವಾ? ಹೌದು. ಹೌದು. ಪ್ರತಿ ಸಲ ಸ್ನಾನ ಮಾಡಿದ ಮೇಲೆ ಹಳೆ ಕಾಲದಲ್ಲಿ ನಿಮ್ಗೆ ಗೊತ್ತು ಮಡಿ ಬಟ್ಟೆ ಅಂತ ಒಂದ್ ಇರ್ತಾ ಇತ್ತು, ಗೊತ್ತಾ ನಿಮ್ಗೆ? ಗೊತ್ತು. ಆ ಮಡಿ ಈಗ್ಲೂ ಬಟ್ಟೆ ಇದೇನೆ. ಮುಟ್ಟುವಂಗಿಲ್ಲ, ಯಾರು ಟಚ್ ಮಾಡುವಂಗಿಲ್ಲ. ಅದು ಯಾರು ಪೂಜೆ ಈಗ್ಲೂ ಮಾಡೋರು ಇದೆ. ಆ ಬ್ರಾಹ್ಮಣರ ಮಾತು ಈಗಿನ ಜನರಿಗೆ ಗೊತ್ತಿಲ್ಲ ಅದು ಮಡಿ ಬಟ್ಟೆ ಅಂತದ್ದು ಏನು ಅಂತ. ನಾವು ಅದನ್ನ ಟಚ್ ಮಾಡುವಂಗಿರ್ಲಿಲ್ಲ ಚಿಕ್ಕವರಿದ್ದಾಗ, ಸರಿನಾ? ಅವ್ರು ಸ್ನಾನ ಮಾಡ್ಕೊಂಡು ಒಣಗಿಸ್ಕೊಂಡು ಬಂದ್ರೆ ಮತ್ತೆ ವಾಪಸ್ ಅವರೇ ಹೋಗ್ಬಿಟ್ಟು ಏನ್ ಮಾಡ್ಬೇಕು ಅದನ್ನ ಟಚ್ ಎಲ್ಲಿ ಮಾಡ್ಬೇಕು. ಇಡು- ಹಾಗೆ ನೋಡಿ, ಇವತ್ತು ಬಾಬಾನ ಭೋಗದ ಪಾತ್ರೆಗಳನ್ನು ಕೂಡ ಸಪರೇಟ್ ಆಗಿ ಇಡ್ತಾರಲ್ವಾ? ಅದಕ್ಕೆ ಉಪಯೋಗ ಮಾಡುವಂತ ಬ್ರಷ್ ಕೂಡ ಸಪರೇಟ್ ಆಗಿರ್ತದೆ. ನಾವು ಎಂಜಲು ಮಾಡಿರುವಂತ ಬ್ರಷ್ ಅನ್ನ ಅದಕ್ಕೆ ಏನ್ ಮಾಡುದಿಲ್ಲ, ಉಪಯೋಗ ಮಾಡುದಿಲ್ಲ. ಮಾಡೋದು. ತಟ್ಟೆ ಬೇರೆ, ಲೋಟಗಳು ಬೇರೆ, ಡಬ್ಬಗಳು ಬೇರೆ, ಎಲ್ಲಾನು ಕೂಡ ಏನಾಗಿರ್ತದೆ, ಬೇರೆ ಆಗಿರ್ತದಲ್ಲ, ಪವಿತ್ರವಾಗಿರ್ತದಲ್ವಾ, ಶುದ್ಧವಾಗಿರುತ್ತಲ್ವಾ, ಅಲ್ವಾ? ಹಾಗೆ ಇಲ್ಲೂನು ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಪ್ರತಿಯೊಂದು ಆತ್ಮನ ಪ್ರತಿ ನೀವೇನ್ ಮಾಡ್ಬೇಕು? ಶುಭ ಭಾವನೆ, ಶುಭಕಾಮನೆ ಶುಭ ಕಾಮನೆ. ಯಾವ ಕಾಮನೆ? ಅವರಲ್ಲಿ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಿಗೆ ಆಗಲಿ. ಅವನು ಭಗವಂತ ನಮಗೂ ಆಗ್ಲಿ. ಆಗ್ಲಿ. ಅಂತ ಪ್ರತಿಯೊಂದು ಆತ್ಮನ ಪ್ರತಿ. ಪ್ರತಿಯೊಂದು ಆತ್ಮ ಅಂತಂದ್ರೆ ಎಲ್ಲರೂ ಆಮೇಲೆ ವಿಶ್ವದ ಎಲ್ಲ ಆ? ವಿಶ್ವದ ಎಲ್ಲಾ ಸರಿ, ವಿಶ್ವದ ಎಲ್ಲಾ ಆತ್ಮಗಳ ಪ್ರತಿ ನಾವು ಮಾಡ್ತೀವಿ, ಆದ್ರೆ ಪಾಕಿಸ್ತಾನದವ್ರ ಬಗ್ಗೆ ನಾವು ಮಾಡೋದಿಲ್ಲ, ಮಾಡಬಾರ್ದು. ಯಾಕಂದ್ರೆ ಅವ್ರು ನಮ್ಮ ಮೇಲೆ ಬಾಂಬ್ ಹಾಕ್ತಾರೆ. ಇಲ್ಲ ಅವ್ರಿಗೂ ಕೂಡ. ಮಾಡ್ಬೇಕು, ಅವ್ರಿಗೂನು ಶುಭ ಭಾವನೆ ಕಳಿಸ್ಬೇಕು. ಇಲ್ಲ, ಡೊನಾಲ್ಡ್ ಟ್ರಂಪಿಗೆ ಮಾಡಬಾರ್ದು, ಅವ್ನು ನಮ್ ಕೆಟ್ಟದ್ದು ಮಾಡ್ತಿದ್ದಾನೆ. ಆ ಯಾರು ಹೇಗೆ ಇರ್ಲಿ, ಯಾವುದೇ ಜಾತಿಯವರಿರ್ಲಿ, ಭಾಷೆ, ಧರ್ಮ, ಬಡವರು, ಶ್ರೀಮಂತರು, ಕಪ್ಗಿದ್ದವರು, ಬೆಳಗಿದ್ದವರು, ಹೇಗೆ ಇದ್ರು ಕೂಡ ಮನುಷ್ಯಾತ್ಮ, ಪ್ರಾಣಿ ಆತ್ಮ, ಜೀವಾತ್ಮ, ಯಾವ ಆತ್ಮಗಳಿದ್ರು ಕೂಡ ಪ್ರತಿಯೊಂದು ಆತ್ಮಗಳಿಗೆ ಏನ್ ಸಿಗ್ಬೇಕು? ಶುಭ ಭಾವನೆ ಶುಭ ಭಾವನೆ ಭಗವಂತನ ಶಕ್ತಿ ಶಕ್ತಿ. ಅನುಭವ ಆಗ್ಬೇಕು. ಅದು ಮೊದ್ಲು ರೆಡಿ ಆಗ್ಬೇಕು. ಎಲ್ಲರಿಗೂ ಕೂಡ ಅದರ ಅನುಭವ ಆಗ್ಬೇಕಂತಂದ್ರೆ, ಯಾಕೆಂದ್ರೆ ಆ ಅನುಭವ ನನಗಾಗಿರುವಂತ ಕಾರಣದಿಂದ ಈ ಅನುಭವವನ್ನ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಕೂಡ ಮಾಡ್ಬೇಕು ಮಾಡ್ಬೇಕು. ನನ್ನಿಂದ. ಯಾರಿಂದ? ನನ್ನಿಂದ ಬೇರೆಯವರು ಮಾಡ್ತಾರೋ ಬಿಡ್ತಾರೋ ಅದು ನನಗೆ ಬೇಡ. ನನ್ನ ಕಾರ್ಯವನ್ನ, ನನ್ನ ಡ್ಯೂಟಿಯನ್ನ, ನನ್ನ ಕರ್ತವ್ಯವನ್ನ ನಾನು ಮಾಡ್ಬೇಕು. ಪ್ರತಿದಿನ ಮಾಡ್ಬೇಕು. ಅಂದ್ಮೇಲೆ ಪ್ರತಿ ಕ್ಷಣ ಬಾಬಾ ನನ್ನನ್ನು ಎಲ್ಲೇ ಇಡಿಸಿದ್ರು ಕೂಡ ಆ ಉದ್ದೇಶ, ಆ ಗುರಿ, ಆ ಲಕ್ಷ್ಯ, ಆ ಜಾಬಿಗೆ, ಆ ವೃತ್ತಿಗೋಸ್ಕರ ನನ್ನನ್ನು ಏನ್ ಮಾಡಿದ್ದಾರೆ, ಬಾಬಾಲಿ ಕರ್ಕೊಂಡು ಹೋಗಿದ್ದಾರೆ ಹೇಳುವಂತ ಸ್ಮೃತಿ ಕರ್ಮ, ಕರ್ಮದ ಫಲ ಇರತ್ತಾ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಚೆಕ್ ಮಾಡ್ಕೊಳ್ಳಿ. ಅಯ್ಯೋ ಅಣ್ಣವ್ರೇ, ಮಗಳು ದೊಡ್ಡವರಾಗ್ಬಿಟ್ಟಿದ್ದಾರೆ, ಮದ್ವೆ ಮಾಡ್ಬೇಕು, ಅವ್ರನ್ನ ಗಂಡನ ಹುಡುಕ್ತಾ ಇದ್ದೀವಿ, ಅದಕ್ಕೆ 6 ತಿಂಗಳು ನಮ್ಮನ್ನ ಮಾತೇ ಆಡ್ಸಬೇಡಿ. 6 ತಿಂಗಳಲ್ಲಿ ಯಾವ್ದ್ರಲ್ಲಿ ಬ್ಯುಸಿ ಆಗಿದ್ದೀವಿ? ಮದುವೆ ಮದ್ವೆ ಮಾಡೋದಲ್ಲಿ. ಮದುವೆ ಮಾಡೋದಲ್ಲೇನು, ಬಟ್ಟೆ ತಗೊಳ್ಳೋದೇನು, ಶಾಪಿಂಗ್ ಮಾಡೋದೇನು, ಬಂಗಾರ ಖರೀದಿ ಮಾಡೋದೇನು, ಯಾರು? ನಾವೇ ಅಲ್ವಾ ಅಣ್ಣವ್ರೆ ಮಾಡ್ಬೇಕು. ನಮ್ಮ ಮಗಳ ಮದುವೆಯಿಂದ ಮತ್ತೆ ಯಾರು ಮಾಡ್ತಾರೆ ಅಲ್ವಾ? ಅದೇ ಮಗಳು ಬಾಬನ್ ಮಗು ಆಗ್ಲಿ, ಈಶ್ವರಿ ಸೇವೆ ಮಾಡ್ಲಿ, ಈಶ್ವರಾನುಭೂತಿ ಮಾಡ್ಲಿ ಅಂತ ಸಂಕಲ್ಪ ಮಾಡ್ತೀವ? ಮಾಡೋದಿಲ್ಲ. ಬೇರೆಯವ್ರು ಬೇಕಾದ್ರೆ ಮಾಡ್ಲಿ, ನಮ್ಮ ಮಗಳು ಮದ್ವೆ ಆಗ್ಬಿಟ್ಟು ಹೋಗ್ಬಿಡ್ಲಿ, ನಮ್ದೊಂದು ಜವಾಬ್ದಾರಿ ಮುಗ್ದೋಗ್ಬಿಡ್ಲಿ. ನಮ್ಮ ಮನಸ್ಥಿತಿ ಹೆಂಗಿರ್ತದೆ? ಸಂಕಲ್ಪಗಳು ಮನಸ್ಸಿನಲ್ಲಿ ಇರೋದು ಬೇರೆ, ಪ್ರಾಕ್ಟಿಕಾಲಿಟಿ ಅದೇ ಅಲ್ವಾ? ಅದಕ್ಕಾಗಿ ವಿವೇಕಾನಂದ ಆಗ್ಲಿ, ನಮ್ಮನೆ ಮಕ್ಕಳು ಬೇಡ, ಪಕ್ಕದ ಮನೆಯವ್ರಾಗ್ಲಿ. ಆಗ್ಲಿ. ಸನ್ಯಾಸಿ ಆಗೋದಿದ್ರೆ ಯಾರಾಗ್ಲಿ, ಬೇರೆಯವ್ರಾಗ್ಲಿ, ನಮ್ಮ ಮನೇಲಿ ಬೇಡ. ನನ್ನ ಮಗ US ಹೋಗ್ಬಿಟ್ಟು ಸಂಪಾದನೆ ಮಾಡ್ಕೊಂಡ್ ಬರ್ಲಿ, ಅವ್ನು ಬಿಕೆ ಆಗೋದು ಬೇಡ ಅಲ್ವಾ? ನಿಮ್ಮ ನೀವು ಚೆಕ್ ಮಾಡ್ಕೊಳ್ಳಿ ಆದ್ಮೇಲೆ. ಅದಕ್ಕೆ ಬಾಬಾ ಹೇಳ್ತಾರೆ, ವೃತ್ತಿಗೂ ಚಕ್ಕರು, ನಿಮ್ಮ ವೃತ್ತಿಯನ್ನು ಚೆಕ್ ಮಾಡ್ಕೊಳ್ಳಿ. ಏನಂತ? ಸದಾ ಕಾಲ ಭಗವಂತನ ಶಕ್ತಿಯನ್ನ ಪ್ರತಿಯೊಂದು ಆತ್ಮನಿಗೂ ನಾನೇನ್ ಮಾಡ್ಬೇಕು, ಕೊಡಬೇಕು. ಕೊಡ್ತಾ ಇದೀವ. ಈ ವೃತ್ತಿ ಇಟ್ಕೊಂಡಿದ್ದೀರಾ ಅಥವಾ ಬಿಲ್ಡಿಂಗ್ ಕಟ್ಟಬೇಕು ಅಂತ ಇಟ್ಕೊಂಡಿದ್ದೀರಾ?
ಆ ಜಾಗ ಮಾಡ್ಕೊಳ್ಬೇಕು ಅಂತ ಇಟ್ಕೊಂಡಿದ್ದೀರೋ, ಹಣ ಸಂಪಾದನೆ ಮಾಡ್ಬೇಕು ಅಂತಿದ್ದೀರೋ, ಏನು ವೃತ್ತಿಯನ್ನು ಇಟ್ಕೊಂಡಿದ್ದೀರಾ? ವೃತ್ತಿಯ ಆಧಾರದಲ್ಲಿ ಗುರಿ, ಲಕ್ಷ್ಯ, ಉದ್ದೇಶ ಮತ್ತು ಕರ್ಮ ಹೇಳೋದು ನಡೆಯುತ್ತೆ. ನಾನು IPS ಆಗ್ಬೇಕು, IAS ಆಗ್ಬೇಕು, ಟೀಚರ್ ಆಗ್ಬೇಕು, ಅಕೌಂಟೆಂಟ್ ಆಗ್ಬೇಕು, ಏನು ವೃತ್ತಿಯನ್ನು ಉದ್ದೇಶ ಇಟ್ಕೊಂಡಿರುತ್ತೋ ಅದಕ್ಕೆ ತಕ್ಕ ಹಾಗೆ ನಂದು ಏನಾಗ್ತಾ ಹೋಗ್ತದೆ, ಶಿಕ್ಷಣ ಸಾಧನೆ ನಡೀತಾ ಹೋಗುತ್ತಲ್ವಾ? ನಾನು ಕೋಟ್ಯಾಧಿಪತಿ ಆಗ್ಬೇಕು, ಲಕ್ಷಾಧಿಪತಿ ಆಗ್ಬೇಕು, ಏನು ಗುರಿ ಇಟ್ಕೊಂಡಿರ್ತೀವಿ? ಹಾಗೆ ನಮ್ಮ ವೃತ್ತಿ ಏನು? ಪ್ರತಿ ಕ್ಷಣ, ಪ್ರತಿ ಸಮಯ, ಪ್ರತಿ ಸಂಕಲ್ಪ ನನ್ನ ಮೂಲಕ ವಿಶ್ವದ ಸರ್ವ ಆತ್ಮರಿಗೆ ಭಗವಂತನ ಶಕ್ತಿ ಹೋಗ್ಬಿಟ್ಟು ಕಲ್ಪನೆ ತಲುಪಬೇಕು ಹೇಳುವಂತ ನಾನೇನ್ ಇಟ್ಕೊಳ್ಬೇಕು? ವೃತ್ತಿಯನ್ನ ಇಟ್ಕೋಬೇಕು. ಕೊಡುವಂತ ವೃತ್ತಿಯನ್ನು ಇಟ್ಕೊಳ್ಬೇಕಂತ ತೆಗೆದುಕೊಳ್ಳುವಂತ ವೃತ್ತಿಯಲ್ಲ. ಒಂದು ದೇವಸ್ಥಾನದಲ್ಲಿರುವಂತ ಬ್ರಾಹ್ಮಣ ಹೊರಗಡೆ ಪ್ರಪಂಚಕ್ಕೆ ನಡ್ಕೊಂಡು ಹೋಗ್ಬೇಕಾದ್ರೆ ನಾನು ಬಟ್ಟೆ ತಗೊಳ್ಬೇಕು, ಗೋಬಿ ಮಂಚೂರಿ ತಿನ್ಬೇಕು, ಬಂಗಾರ ತಗೊಳ್ಬೇಕು ಅಂತ ಸಂಕಲ್ಪ ಇರುತ್ತೆ ಅವನಿಗೆ? ಇಲ್ಲ. ಮತ್ತೇನ್ ಸಂಕಲ್ಪ ಇರ್ತದೆ? ದೇವಸ್ಥಾನಕ್ಕೆ ಹೋಗಿ ಎಲ್ಲರಿಗೂ ಪ್ರಸಾದ ಕೊಡ್ಬೇಕು. ದೇವಸ್ಥಾನಕ್ಕೆ ದಾರಿಯಲ್ಲಿ ಇದ್ದಾಗ ಕೈಲಿ ಏನು ಪ್ರಸಾದ ಸಿಕ್ಕಿದೆ ಪರಿಚಯದವ್ರಿಗೆ ಎಲ್ಲರಿಗೂ ಏನ್ ಮಾಡ್ಬೇಕು? ಪ್ರಸಾದವನ್ನ ಹಂಚ್ಬೇಕು. ಎಲ್ಲಿ ಹೋದ್ರೂ ಕೂಡ ಅವನ ಬ್ಯಾಗ್ ಅಲ್ಲಿರುವಂತ ತೀರ್ಥ ಪ್ರಸಾದ, ಹಣ್ಣು ಅಥವಾ ಲಡ್ಡು ಏನಿದೆ ಅದನ್ನೇನ್ ಮಾಡ್ತಾ ಹೋಗ್ಬೇಕು? ಕೊಡ್ತಾ ಹಂಚ್ಬೇಕು. ಹೋಗ್ಬೇಕು. ಹಂಚ್ತಾ ಹೋಗ್ಬೇಕು. ಅದು ಒಂದೇ ಉದ್ದೇಶ ಇರ್ತದೆ ಹೊರತು ಪ್ರಪಂಚದಿಂದ ನಾವು ಏನೂ ತಗೊಳ್ಳಲ್ಲ. ಯಾಕಂದ್ರೆ ಅವನಿಗೆ ಏನು ಬೇಕು, ಅವನು ಪೂಜೆಗೆ ಹೋದಾಗ ಭಗವಂತ ಭಕ್ತರ ಮೂಲಕ ಅವ್ರಿಗೆ ಏನು ಬೇಕು ಏನ್ ಮಾಡಿರ್ತಾರೆ? ಕೊಡ್ಸಿರ್ತಾರೆ. ಅದಕ್ಕಾಗಿ ಬ್ರಾಹ್ಮಣರು ಅಕ್ಕಿ, ತೆಂಗಿನಕಾಯಿ, ಹೂವು, ಹಣ್ಣು ಎಲ್ಲ ಏನ್ ಮಾಡ್ತಾರೆ? ಎತ್ಕೊ ಹೋಯ್ತಾರೆ. ದಕ್ಷಿಣೆ, ಹಣ ಎಲ್ಲ ತಗೊಂಡೋಗ್ತಾರೆ. ಅದರಿಂದ ತಾನೇ ಜೀವನ ಆಗೋದು, ಹೌದು ತಾನೆ? ಹೌದು. ಹಾಗೆ ಹೌದು. ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ ಮಕ್ಕಳೇ, ಸದಾ ಕಾಲ ಕೊಡುವಂತ ವಿಷಯ ಇಲ್ಲಿ ಬ್ರಾಹ್ಮಣರಾಗಿರ್ಲಿ, ದೇವತಾ ಆಗಿರ್ಲಿ. ಓಕೆ, ಸರಿ. ಇದು ವೃತ್ತಿಯ ಬಗ್ಗೆ. ವೃತ್ತಿ ಪವಿತ್ರವಾಗಿರ್ಬೇಕು ಅಂತ ಗೊತ್ತಾಯ್ತಾ? ಎಲ್ಲೇ ಇದ್ರೂ ಕೂಡ ಏನಿರ್ಬೇಕು ವೃತ್ತಿ? ಎಲ್ಲರಿಗೂ ಪರಮಾತ್ಮನ ಭಗವಂತನ ಪವಿತ್ರ. ಶಕ್ತಿ ಕೊಡಬೇಕು. ಓಕೆ, ಸರಿ. ಆ ವೃತ್ತಿ ಹಾಗೆ ಇದ್ದ ಮೇಲೆ ಅದಕ್ಕೆ ತಕ್ಕಾಗಿ ಸಾಧನಗಳು ಚೇಂಜ್ ಆಗ್ಬೇಕಲ್ವಾ? ಹೌದು. ವೃತ್ತಿ ಚೇಂಜ್ ಆಯ್ತು ಅಂದ್ರೆ ನೆಕ್ಸ್ಟ್ ಏನ್ ಚೇಂಜ್ ಆಗ್ಬೇಕು? ದೃಷ್ಟಿನ ಚೇಂಜ್ ಆಗುತ್ತೆ. दृष्टि चेंज आगे. ओके, वृत्ति दृष्टि द्वारा हर एक आत्मा को आत्मिक स्वरूप में देखना. ಓಕೆ, ಡಾಕ್ಟರ್ ಅವರ ಎದುರುಗಡೆ ಬಂದಿರುವಂತಹ ಮನುಷ್ಯರನ್ನು ಯಾವ ರೂಪದಲ್ಲಿ ನೋಡ್ತಾರೆ? ಪೇಷಂಟ್ ರೂಪದಲ್ಲಿ. ಪೇಷಂಟ್ ರೂಪದಲ್ಲಿ. ಅವಾಗ ವೃತ್ತಿ ಚೇಂಜ್ ಆಯ್ತೋ ಇಲ್ವೋ? ಆಯ್ತು. ಟೀಚರ್ ಎದುರುಗಡೆಗಿರುವಂತಹ ಮಕ್ಕಳನ್ನು ಯಾವ ರೂಪದಲ್ಲಿ ನೋಡ್ತಾರೆ? ಪೇರೆಂಟ್ಸ್. ವಿದ್ಯಾರ್ಥಿ ಯಾವ ರೂಪದಲ್ಲಿ ನೋಡ್ತಾರೆ? ವಿದ್ಯಾರ್ಥಿ. ವಿದ್ಯಾರ್ಥಿ. ಅವರು ವಿದ್ಯಾರ್ಥಿ ಅಂದ್ರೆ ನಾನು ಯಾರು? ಟೀಚರ್. ಟೀಚರ್. ಅವರು ಟೀಚರ್. ಅವಾಗ ಶರೀರ ಅದೇ ತಾನೆ, ಹೌದು ಆತ್ಮ ಅದೇ ತಾನೆ. ಹೌದು ದೃಷ್ಟಿ ಚೇಂಜ್ ಆಯ್ತೋ ಇಲ್ವೋ? ಆಯ್ತು ದೃಷ್ಟಿ ಆಯ್ತು. ಚೇಂಜ್ ಆದಾಗ ಕರ್ಮ ಚೇಂಜ್ ಆಯ್ತೋ ಇಲ್ವೋ? ಆಯ್ತು ಆಯ್ತು. ಕರ್ಮ ಚೇಂಜ್ ಆದಾಗ ಕರ್ಮದ ಫಲ ಚೇಂಜ್ ಆಯ್ತೋ ಇಲ್ವೋ? ಹೌದು Change ಆಯ್ತು ಹಾಗಿದ್ರೆ ಎದುರುಗಡೆ ಹೌದು. ನಾವು ಹೆಂಗ್ ನೋಡ್ಬೇಕು? ಆತ್ಮ. ಆತ್ಮದ ರೂಪದಲ್ಲಿ ನೋಡ್ಬೇಕು. ಓಕೆ, ಆ ಆತ್ಮನಲ್ಲಿ ಆ ಮನೆ ಸಿಕ್ಕಿದೆ, ಅದು ಅವನ ಮನೆ. ಅದ್ರ ಬಗ್ಗೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಇಲ್ಲ ನಾನು ಇಲ್ಲ. ನನ್ನ ಮನೆ ಬಗ್ಗೆ ಯೋಚನೆ ಮಾಡ್ಬೇಕೆ ಹೊರತು ಪಕ್ಕದವ್ರ ಮನೆ ಬಗ್ಗೆ ನಾನು ಯೋಚನೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲ. ಅವ್ರದ್ದು RCC ಇಲ್ಲ. ಬಿಲ್ಡಿಂಗ್ ಇದೆಯೋ, ಅದು ಬೆಳ್ಳಗೆ ಬಣ್ಣ ಹೊಡೆದಿದಾರೋ, ಕಪ್ಪು ಬಣ್ಣ ಹೊಡೆದಿದಾರೋ, ಕ್ಲೀನ್ ಇದೆಯೋ ಇಲ್ಲೋ, ನನಗೆ ಸಂಬಂಧಪಟ್ಟಿದ್ದಲ್ಲ. ಅದು ಅವ್ರ ಮನೆ. ನನಗೆ ಕೆಲಸ ಇರೋದು ಮನೆಯಲ್ಲಿರುವಂತ ವ್ಯಕ್ತಿಯ ಜೊತೆಗೆ ಹೊರತು ಮನೆ ಜೊತೆಗೆ ನನಗೇನು ಕೆಲಸ ಇಲ್ಲ, ಇಲ್ಲ. ಇಲ್ಲ. ಅಲ್ವಾ? ಹಾಗೆ ನನಗೆ ಕೆಲಸ ಇರೋದು ಯಾರ ಜೊತೆಗೆ? ಆತ್ಮನ ಜೊತೆಗೆ. ಅಂದ್ಮೇಲೆ ನಾನು ಯಾರು ನೋಡ್ಬೇಕು? ಆತ್ಮ. ಆತ್ಮನ್ ಮಾತ್ರ ನೋಡ್ಬೇಕು. ಅಂದ್ಮೇಲೆ ನಾವು ಆತ್ಮಿಕ ರೂಪದಲ್ಲಿ ನೋಡ್ತೀವ ಅಥವಾ ಶರೀರದ ರೂಪದಲ್ಲಿ ನೋಡ್ತೀವ? ಶರೀರದ. ಶರೀರ ರೂಪದಲ್ಲಿ ತಾಯಿ, ನೋಡ್ತಿದ್ನು ಇದುವರೆಗೆ. ಅಣ್ಣ, ತಮ್ಮ, ಚಿಕ್ಕಪ್ಪ, ಸೆಂಟ್ರಲ್ ಟೀಚರು ಇಲ್ಲ ಯಾವ ರೂಪದಲ್ಲಿ ನೋಡ್ತಿದ್ದೀವಿ? ಶರೀರ ಯಾವ ರೂಪದಲ್ಲಿ ನೋಡ್ಬೇಕು ಅಂತಂದ್ರೆ ಬಾಬಾ, ಆತ್ಮಿಕ ರೂಪ. ಆತ್ಮಿಕ ರೂಪದಲ್ಲಿ. ಆತ್ಮಿಕ ರೂಪದಲ್ಲಿ ನೋಡ್ಬೇಕು ಅಂದ್ರೆ ಆತ್ಮಿಕ ರೂಪ ಕಣ್ಣಿಗೆ ಕಾಣತ್ತಾ? ಇಲ್ಲ ಕಾಣೋದಿಲ್ಲ, ವಿಜುವಲೈಸೇಷನ್ ಮಾಡ್ಕೋಬೇಕು. ಅದ್ ಹೆಂಗ್ ನೋಡೋದು? ವಿಜುವಲೈಸೇಷನ್ ಹೆಂಗ ನೋಡೋದು? ಊಹೆ ಮಾಡ್ಕೋಬೇಕಣ್ಣ ಇದೆ ಅಂತ. ಹೌದಾ? ನಿಮ್ಮ ಅಮ್ಮನ ನೋಡ್ಬೇಕಾದ್ರೆ ಊಹೆ ಮಾಡ್ಕೊಳ್ತೀರಾ? ಅತ್ತೆಯನ್ನ ನೋಡ್ಬೇಕಾದ್ರೆ ಊಹೆ ಮಾಡ್ತೀರಾ, ವಿಜುವಲೈಸೇಷನ್ ಮಾಡ್ತೀರೋ? ಹಾ, ನಿಮ್ಮ ಆತ್ಮನ್ ಮಾತ್ರ. ಎದುರುಗಡೆ ಕಸ್ಟಮರ್ ಬಂದಾಗ ಅಂಗಡಿಯಲ್ಲಿ ಊಹೆ ಮಾಡ್ಕೊಳ್ತೀರೋ, ವಿಜುವಲೈಸೇಷನ್ ಮಾಡ್ತೀರೋ? ವಿಜುವಲೈಸೇಷನ್. ಎಂತ ನೇರವಾಗಿ ನೋಡ್ತೀವಿ. ವಿಜುವಲೈಸೇಷನ್? ಶರೀರ ಕಾಣ್ತಾ ಇರ್ತದೆ. ಶರೀರ ಕಾಣ್ತಿರುತ್ತೆ ಅಣ್ಣ. ಮತ್ತೆ ಕಸ್ಟಮರ್ ಅಂತ ನಿಮ್ ಮನಸ್ಸಲ್ಲಿ ತಾನೇ ಇರ್ತದೆ. ಏನು ಬಣ್ಣ ಕಾಣತ್ತಾ, ಹೌದು. ಕಿರಣ ಕಾಣತ್ತಾ, ಆಕಾರ ಕಾಣತ್ತಾ, ಏನ್ ಕಾಣ್ತದೆ ವಿಜುವಲೈಸೇಷನ್ ಮಾಡ್ಲಿಕ್ಕೆ?
ಏನು ಕಾಣೋದಿಲ್ಲ ಅವ್ರು ಕಸ್ಟಮರು, ನಾನು ಅಂಗಡಿಯವನು. ಅಷ್ಟೇ. ಹೌದಾ? ಅವ್ರ ಅತ್ತೆ, ನಾನು ಅಳಿಯ. ಅವ್ರ ಅಮ್ಮ, ನಾನು ಮಗ. ಎಲ್ಲಿ? ಅದೇ. ಮನಸ್ಸಲ್ಲಿ ಮಾತ್ರ ಸ್ಥೂಲದಲ್ಲಿ. ಅಲ್ವಾ? ನಾವೇನ್ ತಪ್ಪು ಹಾ. ಮಾಡ್ತೀವಿ? ನಾನು ಆತ್ಮ, ಸೂಕ್ಷ್ಮವಾಗಿ ನೋಡ್ಬೋದು. ನಾನು ಆತ್ಮ ಎಲ್ಲಿದ್ದೇನೆ? ಭ್ರುಕುಟಿಯಲ್ಲಿ ಭ್ರುಕುಟಿಯಲ್ಲಿ. ಅವ್ರು ಯಾರು? ಆತ್ಮ ಎಲ್ಲಿದ್ದಾರೆ? ಅವರು ಭ್ರುಕುಟಿನಲ್ಲಿ. ನೋಡು ನೋಡು, ಭ್ರುಕುಟಿಯಲ್ಲಿದ್ದಾರೆ. ಬಿಂದು 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 ಎಲ್ಲಿದೆ ನೋಡು. ಏನ್ ಮಾಡ್ತೀವಿ? ಬಿಂದು ನೋಡುವಂತ ಪ್ರಯತ್ನವನ್ನ ಮಾಡ್ತೀವಿ. ವಿಜುವಲೈಸೇಷನ್ ನೀವ್ ಹೇಳ್ದಂಗೆ. ಹ್ಮ್ ಬಿಂದು ನೋಡುವಂತ, ಓಕೆ, ಬಿಂದುವನ್ನ ನೋಡಿ ವಿಜುವಲೈಸೇಷನ್ ಮಾಡಿ. ಅತ್ತೆಯನ್ನು ನೋಡಿ ಅಲ್ಲ, ಹ್ಮ್. ತಾಯಿಯನ್ನು ನೋಡಿ ಅಲ್ಲ. ಕಾಣತ್ತ ತಾಯಿ ಅತ್ತೆ? ಹ್ಮ್ ಇಲ್ಲ ತಾನೆ? ನಿಮ್ಮ ಮನಸ್ಸಿನಲ್ಲಿ ಮಾತ್ರ ಆ ಪರಿಕಲ್ಪನೆ ಹೊರತು ಅಲ್ಲಿ ವಿಜುವಲೈಸೇಷನ್ ಇಲ್ಲ, ಊಹೇನೂ ಅಲ್ಲ, ಅದು ವಾಸ್ತವಿಕತೆ. ಹೌದು ತಾನೆ? ಇವರು ಬ್ರಹ್ಮ ಕುಮಾರ ಕುಮಾರಿಯರು, ಇವರು ನಮ್ಮ ಸೆಂಟರ್ ಟೀಚರು ಅಂತ ನಾವೇನ್ ಮಾಡ್ತೀವಿ? ಅದನ್ನ ಮನಸ್ಸಿನಲ್ಲಿ ತಂದ್ಕೊಳ್ತೀವಿ. ಹಾಗೆ ಮನಸ್ಸಲ್ಲಿ ಏನ್ ತಂದ್ಕೊಡಿ, ಎದಗಡೆ ಇರೋರು ಯಾರು? ಒಂದು ಆತ್ಮ, ಶರೀರದಿಂದ ಭಿನ್ನವಾಗಿರುವಂತ ಒಂದು ಚೈತನ್ಯ ಶಕ್ತಿ. ಅವರು ಶರೀರ ಹೇಳೋದು ಒಂದು ಸಾಧನನೇ ಹೊರತು ಶರೀರ ಅವರಲ್ಲ. ಅವ್ರು ಯಾರು? ಆತ್ಮ ಈ ಮನಸ್ಸಿನಲ್ಲಿ ಏನ್ ಮಾಡ್ತಾ ಹೋಗಿ ಟ್ರೈನಿಂಗ್ ಕೊಡ್ತಾ ಹೋಗಿ. ಯಾವ್ದಕ್ ಟ್ರೈನಿಂಗ್ ಕೊಡಿ? ಮನಸ್ಸಿಗೆ, ಬುದ್ಧಿಗೆ. ಮನಸ್ಸು ಬುದ್ಧಿಗೆ ಟ್ರೈನಿಂಗ್ ಕೊಡಿ. ಅವ್ರು ಯಾರು? ಒಂದು ಆತ್ಮ. ಓಕೆ, ಯಾರೋ ಒಬ್ರು ವ್ಯಕ್ತಿ ಹತ್ರ ಮಾತಾಡ್ತಿರ್ತೀರ ಅಂತ ತಿಳ್ಕೊಳ್ಳಿ. ಮಾತಾಡ್ತಾ ಮಾತಾಡ್ತಾ ಗೊತ್ತಾಯ್ತು ಅವ್ರು ಬಿಕೆ ಅಂತ. ಆವಾಗ ನಿಮ್ಮ ದೃಷ್ಟಿಕೋನ ಅವರ ಬಗ್ಗೆ ಚೇಂಜ್ ಆಗುತ್ತೋ ಆಗಲ್ವೋ? ಆಗತ್ತೆ. ಆಗುತ್ತೆ. ಯಾಕೆ? ಅವ್ರು ಆಲ್ರೆಡಿ ಬಿಕೆ ತಿಳಿದಿದ್ದಾರೆ ಎಲ್ಲ. ನಮ್ಮ ಪರಿವಾರದವರು, ನಮ್ಮ ಕುಟುಂಬದವರು, ನಮ್ಮವರೇ ಹೇಳುವಂತ ಭಾವನೆ ಬಂದ್ಬಿಡ್ತದಲ್ವಾ? ಹೌದು. ಓಕೆ. ಆಂಧ್ರಕ್ಕೆ ಹೋಗಿರ್ತೀರ. ಎಲ್ಲಿ ಹೋಗಿರ್ತೀರಿ? ಆಂಧ್ರ. ನಿಮ್ಮ ಭಾಷೆ ಕನ್ನಡ. ಯಾರ ಹತ್ರ ಮಾತಾಡ್ತಿದ್ರೆ ಸ್ವಲ್ಪ ಹೊತ್ತು ಗೊತ್ತಾಗ್ಬಿಡ್ತು ಏನಂತ, ಅವ್ರು ಕನ್ನಡಿಗರು ಅಂತ. ಅವ್ ಯಾವ ಭಾಷೆಯಲ್ಲಿ ಮಾತಾಡ್ತೀರಿ? ಕನ್ನಡ. ಕನ್ನಡ ಮಾತಾಡ್ತೀವಿ. ಆಂಧ್ರದಲ್ಲಿ ಕನ್ನಡಿಗರು ಸಿಕ್ಕಿದಾಗ ನಿಮ್ಗೆ ಆತ್ಮೀಯತೆ ಜಾಸ್ತಿ ಆಗತ್ತೋ ಕಡಿಮೆ ಆಗತ್ತೋ? ಜಾಸ್ತಿ ಆಗುತ್ತೆ. ಯಾಕೆ? ನಮ್ಮವರು. ನಮ್ಮ ಕಡೆಯವರು ಅಂತ. ಹಾಗೆ ಇಲ್ಲಿ ಬೆಳ್ತಾರೆ ಆತ್ಮಿಕ ರೂಪದಲ್ಲಿ ಅವ್ರು ಯಾರು? ನನ್ನವರು. ನಮ್ಮವರು. ಆತ್ಮಿಕ ರೂಪದಲ್ಲಿ. ಈಗ ನಿಮ್ಮ ಮನೇಲಿ ಯಾರೋ ಅಪರಿಚಿತರು ಬಂದ್ರೆ ಅವ್ರಿಗೆ ಊಟ, ತಿಂಡಿ, ಟೀ, ಕಾಫಿ, ನೀರು, ಮಜ್ಜಿಗೆ ಕೊಡ್ತಿರೋ ಕೊಡಲ್ವೋ? ಕೊಡ್ತೀವಿ. ಕೊಡ್ತೀವಿ. ಯಾರೋ ಅಪರಿಚಿತರು ಬಂದಿರ್ತಾರೆ, ಯಾರಂತಾನೆ ಗೊತ್ತಿರೋದಿಲ್ಲ, ಕೊಡ್ತಿರೋ ಕೊಡಲ್ಲ? ಕೊಡಲ್ಲ. ಕೊಡಲ್ಲ. ಓಕೆ, ಗೊತ್ತಿರೋರು, ನೆಂಟರು, ಸಂಬಂಧಿಕರು, ಪರಿಚಯ ಇದ್ದವರು, ಸ್ನೇಹಿತರು ಬಂದ್ರೆ ಏನ್ ಮಾಡ್ತೀರಿ? ಕೊಡ್ತೀವಿ. ಕೊಡ್ತೀವಿ. ಕೊಟ್ಟು ಕಳಿಸ್ತಿರೋ ಅಥವಾ ಕೊಡದೆ ಕಳಿಸೋದೇ ಇಲ್ವೋ? ಅವ್ರಿಗೆ ಫೋರ್ಸ್ ಮಾಡ್ತಿರೋ ತಗೊಂಡೋಗಿ ಅಂತ, ತಿನ್ಕೊಂಡು ಹೋಗಿ ಅಂತ ಹೇಳ್ತಿರೋ? ಕೊಟ್ಟು ಕಳಿಸ್ತೀವಿ. ಕೊಟ್ಟೆ ಕಳಿಸ್ತೀವಿ. ಟೀನಾದ್ರೂ ಕೊಡ್ಕೊಂಡು ಹೋಗಿ, ಕಾಫಿನಾದ್ರೂ ಕೊಡ್ಕೊಂಡು ಹೋಗಿ ಹೇಳ್ತೀವೋ ಇಲ್ವೋ? ಹೌದು. ಹೇಳ್ತೀವಿ. ಅಂದ್ಮೇಲೆ ನಿಮ್ಮ ಎದುರುಗಡೆ ಆತ್ಮಗಳು ಬಂದಾಗ ಆ ಆತ್ಮಗಳಿಗೆ ಶಾಂತಿ ಕೊಡ್ಬೇಕಲ್ವಾ? ಹ್ಮ್. ನಿಮ್ದೇ ಪರಿವಾರದವರಲ್ವಾ? ಹೌದು. ಇಲ್ಲಿ ಯಾರೋ ಬಂದಿದ್ದಾರೆ, ಬೆವರು ಸುರಿಸ್ತಾ ಇದ್ದಾರೆ, ಬಾಯಾರಿಕೆಯಿಂದ ಬಂದಿದ್ದಾರೆ. ನಿಮ್ಮ ಹತ್ರ ಬೇಕಾದಷ್ಟು ಜ್ಯೂಸು, ಮಜ್ಜಿಗೆ, ಹಾಲು, ನೀರು ಇದ್ರೆ ಕೊಟ್ಬಿಟ್ಟು ಕಳಿಸ್ಬೇಕು, ಹಂಗೆ ಕಳಿಸ್ಬೇಕಾ? ಕೊಟ್ಬಿಟ್ಟು ಕಳ್ಸಿ. ಕೊಟ್ಬಿಟ್ಟು ಕಳಿಸ್ಬೇಕು. ಅಲ್ವಾ? ದಾರಿಲಿ ಯಾರೋ ಹೇಳಿರ್ತಾರೆ ನೋಡಿ, ನೀರ್ ಬೇಕಾ ಅಲ್ಲಿಗೆ ಹೋಗಿ ಅಲ್ಲಿ ಸಿಗ್ತದೆ ಅಂತ. ನೀವು ಅವ್ರಿಗೆ ಕೊಡದೇನೆ ಕಳಿಸ್ಬಿಟ್ಟಿದ್ರೆ ಪ್ರತಿದಿನ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಪ್ರತಿಯೊಂದು ಆತ್ಮ ಬಾಯಾರಿಕೆಯಿಂದ ನಿಮ್ಮ ಹತ್ರ ಬಂದಿರತ್ತೆ, ಕಾಯಿಲೆಯಿಂದ ಬಂದಿರತ್ತೆ, ಸಮಸ್ಯೆಯಿಂದ ಬಂದಿರತ್ತೆ, ಪರಿಸ್ಥಿತಿಯಿಂದ ಬಂದಿರತ್ತೆ. ಆ ಎಲ್ಲ ದುಃಖವನ್ನು ದೂರ ಮಾಡ್ಲಿಕ್ಕೇನೆ ಭಗವಂತ ಅವರನ್ನ ನಿಮ್ಮ ಹತ್ರ ಕಳಿಸಿರ್ತಾರೆ. ನಾಟಕದ ಅನುಸಾರದಲ್ಲಿ ನೀವು ಅವರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಅನ್ನ ಕೊಟ್ಟಾಗ ಮಾತ್ರ ಮುಂದೆ ಆ ಪೇಷಂಟ್ಗಳು ಪುನಃ ಪುನಃ ನಿಮ್ಮ ಹತ್ರ ಬರ್ತಾರೆ. ಅವಾಗ ಮಾತ್ರ ನಿಮ್ಗೆ ಸಂಪಾದನೆ ಆಗ್ತದೆ. ಅವಾಗ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ತದೆ. ಪೇಷಂಟ್ ಅಟೆಂಡ್ ಮಾಡಿಲ್ಲ ಅಂತಂದ್ರೆ, ಏನು ಆಗಲ್ಲ. ಕಾಯಿಲೆನೇ ಗುಣ ಮಾಡಿಲ್ಲ ಅಂತಂದ್ರೆ, ನೀವು ಕೊಟ್ಟಿರುವಂತ ಮೆಡಿಸಿನ್ ಇಂದ ಅವರು ಕಾಯಿಲೆ ಗುಣ ಆಗಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಬರ್ತಾರೋ ಬರಲ್ವೋ? ಬರಲ್ಲ. ಬರೋದಿಲ್ಲ. ಓಕೆ, ನೀವೆಲ್ಲ ಝೂಮಿಗೆ ಕ್ಲಾಸ್ ಕೇಳಲಿಕ್ಕೆ ಯಾಕೆ ಬರ್ತಾ ಇದ್ದೀರಿ? ಜ್ಞಾನ ತಿಳ್ಕೊ. ನಿಮ್ಮಿಂದ ಜ್ಞಾನ ಸಿಗ್ತಾ ಇದೆನಾ? ಏನೋ ಒಂದು ಬೇಕಾಗಿರೋ ಸಿಗ್ತಾ ಇದೆ, ಅದಕ್ಕೆ ತಾನೇ ಬರ್ತೀರಾ? ಹೌದು. ಸಿಗದಿದ್ರೆ ಬರ್ತಾ ಇದ್ದೀರಾ? ಇಲ್ಲ. ಇಲ್ಲ. ಏನ್ ಮಾಡ್ತಿದ್ದೀರಿ? ಮಲಗಿರೋವು. ಮೂರ್ ಕಂಬಳಿ ಹಾಕೊಂಡು ಮಲ್ಕೊಳ್ಳಿ ಚಳಿಲಿ. ಯಾರು ಹೇಳ್ತಾರೆ? ಏನೋ ಸಿಗೋದಕ್ಕೆ ತಾನೇ ಓಡಾಡ್ ಬರ್ತೀರಿ. ಹೌದು. ಹೌದು. ಹಾಗೇನೆ ನೀವು ಕೂಡ ಬೇರೆಯವರಿಗೆ ಅವರಿಗೆ ಬೇಕಾಗಿರೋದನ್ನ ಕೊಡಲಿಕ್ಕೆ ನಿಮಿತ್ತರು
ಆಗ್ಬೇಕು. ಆಗಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ ಯಾರಿಗೆ ಕೊಡ್ಬೇಕಂತೆ? ಆತ್ಮ ಆತ್ಮನಿಗೆ ಕೊಡ್ಬೇಕು ಅಂತ ನೀವು ಯಾರನ್ನ ನೋಡ್ಬೇಕು? ಆತ್ಮ ಹಾ, ಯಾಕಂದ್ರೆ ನಿಮ್ಮನ್ನ ಬಾಬಾ ಆತ್ಮಕ್ಕೆ ಕೊಡ್ಲಿಕ್ಕೆ ನಿಮಿತ್ತ ಮಾಡಿದ್ದಾರೆ. ಅಮೃತವೆಲ್ಲಿ ತುಂಬ ಬಿಟ್ಟು ನಿಮ್ಗೆ ಕಳಿಸಿದ್ದಾರೆ. ಅಮೃತವೆಲ್ಲಿ ನೀವು ತುಂಬಿಸ್ಕೊಂಡಿಲ್ಲ ಅಂತಂದ್ರೆ ಪೂರ್ತಿ ದಿನ ನೀವು ಅವ್ರಿಗೆ ಕೊಡ್ಲಿಕ್ಕೆ ಆಗಲ್ಲ. ಏನು ಇಲ್ಲ. ಕೈಯಲ್ಲಿ ಲಡ್ಡುನೇ ಇಲ್ಲ, ಊಟನೇ ಇಲ್ಲ, ತಿಂಡಿನೇ ಇಲ್ಲ, ನೀರು ಇಲ್ಲ, ಜ್ಯೂಸ್ ಇಲ್ಲ ಅಂತ ಬಂದರು ಕೊಡೋದಿಲ್ಲಿಂದ. ಒಂದು ನೀವು ಅವ್ರಿಗೆ ಕೊಡಬೇಕು ಅಥವಾ ಅವರನ್ನ ನಿಮ್ಮ ಮನೆ ಕರೆಸಿಬಿಟ್ಟು ನೀವೇನ್ ಮಾಡ್ಬೇಕಾಗ್ತದೆ? ಕೊಡ್ಬೇಕು. ಕೊಡಬೇಕಾಗ್ತದೆ. ಹಾಗೆ ಪ್ರತಿದಿನ ಈ ಕರ್ಮವನ್ನ ನೀವು ಮಾಡ್ತಾ ಇದ್ದೀರಾ. ಒಬ್ಬ ಟೀಚರ್ ಪಾಠ ಮಾಡ್ತಿದ್ದಾರೆ ಅಂತಂದ್ರೆ ಪಾಠದ ಕಡೆ ಮಾತ್ರ ಗಮನ ಇರ್ತದೆ, ಬೇರೆ ಎಲ್ಲದಿಂದ ಅವ್ರೇನಾಗಿರ್ತಾರೆ? ಮಾನಸಿಕವಾಗಿ ಡಿಟ್ಯಾಚ್ ಆಗಿರ್ತಾರೆ. Detached. ಅಲ್ವಾ? ರಾಕೇಶ್ ಅಣ್ಣ ಅಂಗಡಿಯಲ್ಲಿ ಇದ್ದಾಗ ಏನ್ ಮಾಡ್ತಿರ್ತಾರೆ? ಅಂಗಡಿ ವ್ಯಾಪಾರ ವ್ಯವಹಾರ ಮಾತ್ರ, ಉಳಿದಿದ್ದ ಎಲ್ಲದಿಂದ ಅವ್ರೇನಾಗಿರ್ತಾರೆ? Detached. ಅದೇ ಬಾಬಾನ ಮನೆಗೆ ಬಂದ್ಬಿಟ್ರೆ ಆವಾಗ ಅಂಗಡಿಯಿಂದ ಡಿಟ್ಯಾಚ್. ಈಶ್ವರೀಯ ಕಾರ್ಯ ಅಂಗಡಿ ಮನೆ ಎರಡು. ಅಲ್ವಾ? ಅಲ್ಲಿ ಕ್ಲಾಸ್ ಮಾಡಿದ್ರೆ ಕ್ಲಾಸಿನ ಜೊತೆಗೆ ನಾವು ಅಟ್ಯಾಚ್ ಆಗ್ಬಿಡ್ತೀವಿ, ಮೊಬೈಲ್ ಅನ್ನು ಕೂಡ ಸೈಲೆಂಟ್ ಮೋಡಲ್ಲಿ ಇಟ್ಬಿಡ್ತೀವಿ. ಹೌದಾ? ಹೌದು. ಹಾಗೆ ಪ್ರತಿದಿನ ಆತ್ಮಿಕ ಕಾರ್ಯವನ್ನ ಎಷ್ಟು ಮಾಡ್ತಾ ಇದ್ದೀರಿ ಅಟೆನ್ಷನ್ ಇಂದ, ಇದನ್ನ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೋಬೇಕು. आत्मिक स्वरूप में देखना, स्वयं को भी सहज सदा आत्मिक स्थिति में अनुभव करना. ಬೇರೆಯವ್ರನ್ನ ಆತ್ಮದ ರೂಪದಲ್ಲಿ ನೋಡೋದ್ರ ಜೊತೆಗೆ ಸ್ವಯಂ ಅನ್ನು ಕೂಡ ಆತ್ಮಿಕ ಸ್ಥಿತಿಯಲ್ಲಿ ಏನ್ ಮಾಡ್ಬೇಕು? ಅನುಭವ ಮಾಡ್ಬೇಕು. ಹಂಗಂದ್ರೆ ಏನು? ನಾನು ಕೂಡ ಆತ್ಮ ಅಂತ ಅನುಭವದಲ್ಲಿ ಇರ್ಬೇಕು ಸದಾ. ಹೇಗೆ? ಹೇಗಿರೋದು? ಸ್ಥಿತಿ ಗೊತ್ತಿದೆ ಹೇಳಿ. ಅಂತಂದ್ರೆ ಏನು? ಸ್ಥಿತಿ. ಇವರ ಹಣಕಾಸಿನ ಸ್ಥಿತಿ ಚೆನ್ನಾಗಿದೆಯಪ್ಪ ಅಂದ್ರೇನು? ಅವ್ರ ತಕ್ಷಣ ಹಣ ಇದೆ ಅಂತ ಅರ್ಥ. ಇವಾಗ ನಾನು ಆರಾಮಾಗಿ ಕುತ್ಕೊಂಡಿದ್ದೇನೆ ಅಂದ್ರೇನು? ಶರೀರವನ್ನ ಆರ್ತಿಗೊಳಿಸಿದ್ದೀನಿ ಅಂತ ಅರ್ಥ. ಸ್ಥಿತಿ ಅಂತಂದ್ರೆ ಆತ್ಮ ತನ್ನ ಕರ್ಮೇಂದ್ರಿಯವನ್ನ ಅಲ್ಲಿ ಸ್ಥಿತ ಮಾಡೋದು. ಏನ್ ಮಾಡೋದು? ಸ್ಥಿತ ಮಾಡೋದು. ಶರೀರ ನಿಲ್ಲಿಸ್ತೀರಾ, ಅವ್ ನಿಂತ್ಕೊಂಡಿರ್ತೀರಾ, ವಾಕಿಂಗ್ ಮಾಡ್ತೀರಾ, ವಾಕಿಂಗಿನ ಸ್ಥಿತಿ. ಕೂತ್ಕೊಂಡಾಗ ಕೂತ್ಕೊಂಡಿರೋ ಸ್ಥಿತಿ, ಮಲ್ಕೊಂಡಾಗ ಮಲಗಿರುವಂತ ಸ್ಥಿತಿ. ಅದ್ಯಾಕೆ ಮಲಗ್ತು? ನೀವು ಮಲಗಿಸಿದಿರಿ. ಶರೀರ ಯಾಕೆ ನಿಂತ್ಕೊಂಡಿದೆ? ನೀವು ನಾವೇ- ನಿಲ್ಸಿದ್ದೀರಿ. ನಾವು ನಿಲ್ಸಿದ್ದೀವಿ. ಶರೀರ ಯಾಕೆ ಓಡ್ತಾ ಇದೆ? ನಾವು ನೀವು ಓಡಿಸ್ತಾ ಇದ್ದೀವಿ. ಯಾರು ಓಡಿಸ್ತಾ ಇರೋದು? ನಾನು ಆತ್ಮ. ಆತ್ಮ. ಹಾಗೆ ಆ ಸ್ಥಿತಿ ಕಾರಣ ಯಾರು? ನಾನೇ. ಆತ್ಮ ಆತ್ಮ. ಅಲ್ವಾ? ಹಾಗೆ ನಾವು ಶರೀರವನ್ನ ಸ್ಥಿತ ಮಾಡ್ತೀವಿ. ಹಾಗೆ ಮನ ಬುದ್ಧಿ ಕೂಡ ಎಲ್ಲಿರ್ಬೇಕು? ಎಲ್ಲಿ? ಸ್ಥಿತ ಮಾಡ್ಬೇಕು. ಆತ್ಮದ ಯಾವುದೇ ಆತ್ಮದಲ್ಲಿ. ಕರ್ಮ ಮಾಡ್ಬೇಕಾದ್ರೆ ಶರೀರದ ಒಂದು ಸ್ಥಿತಿ ಇರ್ತದೆ ಇರಲ್ವೋ? ಹೌದು. ಹಾಕೊಂಡಿರೋದು ಬಟ್ಟೆದ ಒಂದು ಸ್ಥಿತಿ ಇರ್ತದೆ ಇರಲ್ವೋ? ಇರುತ್ತೆ. ಅಲ್ಲ, ಮೊಬೈಲ್ ಇಂದ ಒಂದು ಸ್ಥಿತಿ ಇರ್ತದೆ ಇರಲ್ವೋ? ಇರುತ್ತೆ. ಹಾಗೆ ಮನಸ್ಸನ್ನು ಕೂಡ ಎಲ್ಲಾದ್ರೂ ಒಂದ್ ಕಡೆ ಇಡ್ಬೇಕಲ್ಲ ನಾನು. ಸ್ಥಿತ ಮಾಡ್ಬೇಕು. ಎಲ್ಲಿ? ಆತ್ಮ ಪರಂಧಾಮದಲ್ಲಿ. ಆತ್ಮಿಕ ಸ್ಥಿತಿ ಆತ್ಮದಲ್ಲಿ ಇಡ್ಬೇಕಂತ. ಕರ್ಮ ಮಾಡ್ಬೇಕಾದ್ರೆ ಮನಸ್ಸು ಎಲ್ಲಿ ಇಡ್ಬೇಕು? ಕರ್ಮದಲ್ಲಿ ಆತ್ಮದಲ್ಲಿ. ಓಕೆ, ಶರೀರದ ಕಡೆಗೆ ಇಟ್ಟು ಏನಾಗ್ತದೆ? ಚೇಂಜ್ ಆಗುತ್ತೆ ಸ್ಥಿತಿ. ನಿಮ್ಗೊಂದು ಪ್ರಶ್ನೆ. ನಿಮ್ಮ ಮನೇಲಿ ಟಿವಿ ನೋಡ್ತಾ ಇದ್ದೀರಿ, ಏನ್ ಮಾಡ್ತಿದ್ದೀರಿ? ಟಿವಿ ನೋಡ್ತಾ ಇದ್ದೀವಿ. ನಿಮ್ಗೆ ಬೇಕಾಗಿರುವಂತ ಕಾರ್ಯಕ್ರಮ, ಕ್ರಿಕೆಟ್, ಸೀರಿಯಲ್, ಫಿಲ್ಮ್, ಬಾಬನ್ ಮಿಲ್ಲಾನ ಏನೋ ಒಂದು ಬರ್ತಾ ಇದೆ. ಓಕೆ, ನಿಮ್ಮ ಮನಸ್ಸನ್ನ ಎಲ್ಲಿ ಸ್ಥಿತ ಮಾಡಿದ್ದೀರಾ? ಟಿವಿ. ಟಿವಿಯಲ್ಲಿ. ಓಕೆ, ಸರಿ. ಆವಾಗ ನಿಮ್ಗೆ ಹೊಟ್ಟೆ ಹಸುವಾಗಿದ್ದ ಅನುಭವ ಆಗ್ತದೋ ಆಗಲ್ವೋ? ಆಗಲ್ಲ. ಇಲ್ಲ, ಆಗೋದಿಲ್ಲ. ಆಯ್ತಾ? ಯಾವಾಗಲೂ ನೀವು 1 ಗಂಟೆ ಊಟ ಮಾಡೋದು, 3 ಗಂಟೆ ಅದು, ಇವತ್ತು ಊಟ ಆಗಿಲ್ಲ, ನೀವು ಟಿವಿ ನೋಡ್ತಾ ಇದ್ದೀರಿ, ಹೊಟ್ಟೆ ಹಸುವಾಗತ್ತೋ ಆಗಲ್ವೋ? ಆಗೋದಿಲ್ಲ. ಆದ್ರೂ ಗೊತ್ತಾಗಲ್ಲ. ಯಾಕೆ ಗೊತ್ತಾಗಲ್ಲ? ಟಿವಿ ಕಡೆ ಮನಸ್ಸು ಮಗ್ನ ಬುದ್ಧಿ ಆಗ್ಬಿಟ್ಟಿರ್ತೀವಿ. ಮನ ಬುದ್ಧಿಯನ್ನ ಹೊಟ್ಟೆ ಕಡೆಗೆ ಇಟ್ಟಿಲ್ಲ. ಏನ್ ಮಾಡಿಲ್ಲ? ಇಟ್ಟಿಲ್ಲ. ಹಸಿವೆ ಆಗಿರಬಹುದು, ಆದರೆ ಮನ ಬುದ್ಧಿಯನ್ನ ಹೊಟ್ಟೆಯ ಕಡೆಗೆ ಇಡದೇ ಇರುವಂತ ಕಾರಣದಿಂದ ಹೊಟ್ಟೆಯ ಹಸುವಿನ ಅನುಭವ ನನಗೆ ಅನುಭವ ಆಗಲ್ಲ. ಆಗ್ತಿಲ್ಲ. ಕ್ಲಿಯರ್. ನನಗೆ ಅನುಭವ ಆಗಬೇಕು ಅಂತಂದ್ರೆ ಅಲ್ಲಿ ಮನ ಬುದ್ಧಿಯನ್ನು ನಾನು ಸ್ಥಿತ ಮಾಡ್ಲೇ ಬೇಕು. ಬೇಕು. ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ, ಅರ್ಜೆಂಟ್ ಆಗಿ ಟ್ರೈನಿಗೆ ಲೇಟ್ ಆಗ್ಬಿಟ್ಟಿದೆ, ಓಕೆ, ಕಾಲಿಗೆ ಒಂದು ಕಲ್ ತಾಗತ್ತೆ, ರಕ್ತ ಬರ್ತಾ ಇದೆ, ಟ್ರೈನ್ ಸೀಟ್ ಅಂತ ಓಡ್ತಾ ಇದ್ದೀರಿ, ಆವಾಗ ನಿಮ್ಗೆ ಕಾಲಿನ ನೋವಿನ ಅನುಭವ ಆಗತ್ತೋ ಆಗಲ್ವೋ? ಆಗಲ್ಲ. ಆಗಲ್ಲ. ನೋವಿನ ಅನುಭವ ಆಗುದೇ ಆವಾಗ?
ಹೋಗಿ ಟ್ರೈನ್ ಅಲ್ಲಿ ಕಾಲಿನ ಕಡೆ ಕುತ್ಕೊಂಡಾಗ ಮನಸ್ಸು ಬುದ್ಧಿ ಇಟ್ಟಾಗ ಟ್ರೈನ್ ಟಿಕೆಟ್ ತಗೊಂಡು ಟ್ರೈನಲ್ಲಿ ಕೂತ್ಕೊಂಡು ಲಗೇಜ್ ಎಲ್ಲ ಇಟ್ಟಾದ್ಮೇಲೆ ಅವಾಗ ಗುರು ಶುರು ಅಂತ ಉರಿದು ಗೊತ್ತಾಗ್ತದೆ. ಯಾಕೆ ಆಗ ಆಗ ಗಮನ ಕೊಡ್ತೀವಿ ಆ ಕಡೆ. ಅರ್ಥ ಆಯ್ತು ಇವಾಗ? ಹ್ಮ್. ಗಮನ ಕೊಟ್ಟಿಲ್ಲ ಅಂತಂದ್ರೆ ನಿಮ್ಮ ಸುತ್ತಮುತ್ತಲು ಏನು ನಡೆದ್ರು ಕೂಡ ಅದರ ಪ್ರಭಾವ ಪರಿಣಾಮ ಆತ್ಮದ ಮೇಲೆ ಆಗೋದಿಲ್ಲ. ಬೀಳುವುದಿಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಯಾವುದೇ ಕರ್ಮ ಮಾಡ್ಬೇಕಾದ್ರೆ ಮನ ಬುದ್ಧಿನಲ್ಲಿ ಇಡ್ಬೇಕಂತೆ, ಆ ಕರ್ಮದ ಜೊತೆ ಆತ್ಮದಲ್ಲಿ ಇಡ್ಬೇಕಂತ. ಎಲ್ಲಿಡ್ಬೇಕು? ಆತ್ಮದಲ್ಲಿ ಆತ್ಮದಲ್ಲಿ ಏನಿರ್ಬೇಕು? ಮನಸ್ಸು ಬುದ್ಧಿನ ಸುತ್ತಮುತ್ತಲಿನ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ, ಪರಮಾತ್ಮ ಇದ್ರೆ ಏನ್ ಅನುಭವ ಆಗ್ತದೆ? ಅದೇ ಆವಾಗ ನೀವು ಅದನ್ನ ಅನುಭವಿಸಿ ಬೇರೆಯವ್ರಿಗೂ ಅದನ್ನ ಅನುಭವ ಮಾಡಿ. ಮಾಡಿಸ್ಬೋದು. ನೀವೇ ಬಾಯಾರಿಕೆ ಆಗಿದ್ದೀರಿ, ಹೊಟ್ಟೆ ಹಸಿದಿರಿ, ಬೇರೆಯವ್ರು ರೊಟ್ಟಿ ಕೊಡ್ತೇನೆ ಅಂದ್ರೆ ಕೆಲಸ ಆಗತ್ತಾ? ಇಲ್ಲ. ಇಲ್ಲ ತಾನೆ. ಮೊದಲು ನಿಮ್ ಹೊಟ್ಟೆ ತುಂಬಿಸ್ಕೊಳ್ಬೇಕು ತಾನೆ, ನೀವು ಗಟ್ಟಿಯಾಗಿರ್ಬೇಕು ತಾನೆ, ಅವಾಗ ತಾನೇ ಬೇರೆಯವ್ರು ಕೊಡ್ಲಿಕ್ಕೆ ಆಗ್ತದೆ. ಅದಕ್ಕಾಗಿ ಬೇರೆಯವರಿಗೆ ಆತ್ಮಿಕ ಸ್ವರೂಪದಿಂದ ನೋಡಬೇಕು ಅಂತಂದ್ರೆ ನಾನು ಮೊದಲು ಏನಾಗಿರ್ಬೇಕು? ಆತ್ಮ ಅದು ನಾವು ಹೆಚ್ಚಿನ ಸಮಯ ಯಾವ ಸ್ವರೂಪದಲ್ಲಿ ಇರ್ತೀವಿ? ಶರೀರ ಶಾರೀರಿಕ ಸ್ವರೂಪದಲ್ಲಿ ಇರ್ತೀವಿ. ಬೆಳಿಗ್ಗೆ ಸ್ನಾನ ಮಾಡಿಸು, ಹಲ್ಲುಜ್ಜು, ಬಟ್ಟೆ ವಾಶ್ ಮಾಡು, ನೆಲ ಒರೆಸು, ಅಡಿಗೆ ಮಾಡು, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಾಯಿ ಕುರಿ ಕೋಳಿ ಎಲ್ಲ, ಹಣ ಅಂತಸ್ತು ಅಧಿಕಾರ ಬಿಲ್ಡಿಂಗು ಬಂಗಾರ ಎಲ್ಲ ಯಾವ ಸ್ವರೂಪ? ಶಾರೀರಿಕ ಶಾರೀರಿಕ ತನು ದೈಹಿಕ ಧನ ಸ್ವರೂಪ. ಜನದ ಸ್ವರೂಪ. ಹೌದಾ? ಯಾವ ಸ್ವರೂಪದಲ್ಲಿ ಇರೋದಿಲ್ಲ? ಆತ್ಮಿಕ ಸ್ವರೂಪದಲ್ಲಿ ಇರೋದಿಲ್ಲ. ಆಮೇಲೆ ಸಾಯಂಕಾಲ 6:45 7 ಗಂಟೆಗೆ ಓಡ್ ಬರೋದು ಯಾವ್ದಕ್ಕೆ? ಯೋಗಕ್ಕೆ. ಆತ್ಮಿಕ ಸ್ವರೂಪಕ್ಕೆ ಓಡ ಬರೋದು. ದಿನವಿಡೀ ಯಾವ ಸ್ವರೂಪ? ಶರೀರ ಶರೀರ ಆ ದೈಹಿಕ 7 ಗಂಟೆಗೆ ಬಂದ್ಮೇಲೆ 7:15ವರೆಗೆ ಬೆಳಗಿಂದೆಲ್ಲ ಮೆಚ್ಕೊಂಡಿರ್ತೀರಲ್ಲ, ಅದು ಕ್ಲೀನ್ ಮಾಡೋದ್ರಲ್ಲೇ ಸರಿ ಆಗ್ಬಿಡ್ತಾರೆ ಸ್ವರೂಪ, ಬೇರೆ ಎಂತದೂ ಇಲ್ಲ. ಓಕೆ, ಅಲ್ಲಿವರೆಗೆ ನುಮಾಶ್ ಅಭಿಯೋಗ ಏನಾಗಿರ್ತದೆ? ಮುಗಿದೋಗಿರ್ತದೆ. ಓಂ ಶಾಂತಿ, ಟಾಟಾ, ಬಾಯ್ ಬಾಯ್ ಅಲ್ವಾ? ಹಾಗೆ ನಮ್ದೇನಿರ್ತದೆ? ಆತ್ಮಿಕ ಸ್ವರೂಪ. ದಿನವಿಡೀ ಯಾವ ಸ್ವರೂಪ ಇರ್ತದೆ? ಶಾರೀರಿಕ ಸ್ವರೂಪ, ವಿಕಾರದ ಸ್ವರೂಪ. ಮತ್ತೆ ಆಮೇಲೆ ಬಂದ್ಬಿಟ್ಟು ನಾನಾತ್ಮ ಇಲ್ಲಿ ಯೋಗದಲ್ಲಿ ಯೋಗದಿಂದ ನಾನಾತ್ಮ ಅಂತ ಆ ಶರೀರದ ಸ್ವರೂಪದ ಎಫೆಕ್ಟ್ ಇರ್ತದೆ ಇರಲ್ವ ಮನ ಬುದ್ಧಿ ಮೇಲೆ? ಇರ್ತದೆ. ಅದನ್ನ ಕ್ಲೀನ್ ಮಾಡ್ತೇನೆ. ಆತ್ಮ ಆದ್ಮೇಲೆ ಆತ್ಮದ ಅನುಭವ ಇಲ್ಲ ಆಗ್ತದೆ, ಆಗೋದಿಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ವೃತ್ತಿಯನ್ನ ಚೇಂಜ್ ಮಾಡ್ಬೇಕು ಅಂತಂದ್ರೆ, ಬೇರೆಯವರಿಗೆ ಆತ್ಮಿಕ ಅನುಭೂತಿ ಮಾಡಿಸ್ಬೇಕು ಅಂತಂದ್ರೆ ನೀವ್ ಯಾವಾಗ್ಲೂ ಆತ್ಮಿಕ ಸ್ಮೃತಿಯಲ್ಲಿ ಇರಬೇಕು, ಮತ್ತೆ ಆತ್ಮಿಕ ಸ್ಥಿತಿಯಲ್ಲಿ ಇದ್ದು ಆ ಸ್ಥಿತಿಯ ಅನುಭವ ಮಾಡಬೇಕು. ಆತ್ಮಿಕ ಸ್ಥಿತಿಯ ಅನುಭವ ಮಾಡ್ಬೇಕು. ಏನು? ಆತ್ಮದಲ್ಲಿ ಏನಿದೆ? ಶಾಂತಿ, ಸುಖ, ಸಂತೋಷ, ಆನಂದ, ಆನಂದ, ಪ್ರೀತಿ, ಪ್ರೇಮ, ಪವಿತ್ರತೆ, ಶಕ್ತಿ, ಅದರ ಶಕ್ತಿ ಅನುಭವ ನಿಮಗೆ ಆಗ್ಬೇಕು. ಆಗ್ತಾ ಇರ್ಬೇಕು. ಈಗ ವಾಯುಮಂಡಲದಲ್ಲಿ ಗಮನ ಕೊಟ್ರೆ ಏನ್ ಅನುಭವ ಆಗ್ತದೆ? ಚಳಿ ಅನುಭವ ಆಗ್ತದೆ. ಯಾಕಂದ್ರೆ ಅದೇ ತಂಪಾದ ತಾನೇ ಇರೋದು. ಮಧ್ಯಾಹ್ನ 12 ಗಂಟೆ ಗಮನ ಕೊಟ್ರೆ ಹೆಂಗಿರ್ತದೆ? ಬಿಸಿಲು ಯಾಕೆ? ವಾತಾವರಣದಲ್ಲಿ ಅದೇ ಇರೋದು. ಹಾಗಿದ್ರೆ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಆತ್ಮ ಎಷ್ಟು ಕ್ಲೀನ್ ಆಗಿದೆ, ಎಷ್ಟು ವಿಕಾರ ತುಂಬಿಕೊಂಡಿದೆ. 3 ದಿನದಿಂದ ಸ್ನಾನ ಮಾಡಿಲ್ಲ, ಕಾಲಿನ ಕಡೆ ಗಮನ ಕೊಟ್ರಿ, ಏನಾಗ್ತದೆ? ಏನಾಗ್ತದೆ ರಾಕೇಶ್ ಅಣ್ಣ? ತುರಿಸ್ತಾ ಇರ್ತದೆ, ತುರಿಸ್ಕೊಳ್ಬೇಕು ಅಂತ ಅನ್ಸತ್ತೆ. ಯಾಕೆ? ಗಲೀಜ್ ಇರ್ತದೆ ತಾನೆ, ಕ್ಲೀನ್ ಹೌದು. ತಾನೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಪ್ರತಿದಿನ ಆತ್ಮವನ್ನ ಕ್ಲೀನ್ ಮಾಡ್ಕೊಂಡು ಆತ್ಮದ ಸಪ್ತ ಗುಣಗಳ ಅನುಭವನ ನೀವೇನ್ ಮಾಡ್ಬೇಕು? ಮಾಡ್ತಾ ಇದ್ದಾಗ ಅನುಭವ. ಮಾತ್ರ ಬೇರೆಯವರಿಗೂ ಕೂಡ ಆ ಸುಖದ ಅನುಭವ ಆಗ್ತದೆ. ಸರಿ, ಈಗ ಯೋಗೇಶಣ್ಣ ನಿಮ್ಮ ಎದುರುಗಡೆಗೆ ಬರ್ತಾರೆ. ಯಾರು ಬರ್ತಾರೆ? ಯೋಗೇಶನ ಯಾಕೆ? ಜ್ಞಾನ ಹೇಳೋದಕ್ಕೆ, ಕ್ಲಾಸ್ ಮಾಡೋದಕ್ಕೆ. ತಿರುಪತಿ ಲಡ್ಡು ಕೊಡ್ಲಿಕ್ಕೆ ಬರ್ತಾರೆ. ಏನ್ ಕೊಡ್ಲಿಕ್ಕೆ ಬರ್ತಾರೆ? ಲಡ್ಡು ಕೊಡೋದಕ್ಕೆ. ಲಡ್ಡು ಏನೋ ಚೆನ್ನಾಗಿದೆ, ತಂದಿ ತಿರುಪತಿಯಿಂದಾನೆ, ಫ್ರೆಶ್ ಇದೆ, ಎಲ್ಲ ಸರಿ. ಆದ್ರೆ ಯೋಗೇಶಣ್ಣ 15 ದಿವಸದ ಸ್ನಾನನೂ ಮಾಡಿಲ್ಲ, ಬಟ್ಟೆನೂ ಚೇಂಜ್ ಮಾಡಲಿಲ್ಲ. ಸರಿನಾ? ಅದನ್ನ ನಾವು ಈಸ್ಕೊಳ್ಳಲ್ಲ ಲಡ್ಡು. ತಗೊಳಲ್ಲ ಲಡ್ಡು? ತಗೊಳಲ್ಲ. ತಗೊಳಲ್ವ? ಯಾಕೋ? ಎಲ್ಲಿ ನೀವು ಸ್ನಾನನೇ ಮಾಡಿಲ್ವಲ್ಲ. ಮತ್ತೆ ಆತ್ಮನೇ ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಪರಮಾತ್ಮನ ಶಾಂತಿ ಒಯ್ದು ಕೊಟ್ರೆ ಯಾರು ತಗೊಳ್ತಾರಲ್ಲಿ?
ಯಾರು ತಗೊಳ್ಳೋದಿಲ್ಲ. ಅದ್ಮೇಲೆ ಕಾಮ ಕ್ರೋಧ ಲೋಭ ಮೋಹ ಇಟ್ಕೊಂಡ್ಬಿಟ್ಟು ನೀವು ಶಾಂತಿ 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 ಅಂತ ಯಾರಾದ್ರೂ ತಗೊಳ್ತಾರಾ? ಇಲ್ಲ. ಆ ಶುದ್ಧವಾಗಿರುವಂತ ತಿರುಪತಿ ಲಡ್ಡು ನೀವು ಮುಟ್ಟಿದ್ರೇನೆ ನಿಮ್ ಗಲೀಜು ಅದಕ್ಕೆ ಹೋಗ್ಬಿಡ್ತದೆ. ಹೌದಲ್ವಾ? ಇಷ್ಟು ಸ್ಪಷ್ಟ ಹೌದಲ್ವಾ? ವಾಸ್ತವಿಕತೆ ಹೌದಲ್ವಾ? ಅದಕ್ಕಾಗಿ ಬಾಬಾ ಹೌದು. ಎಲ್ಲಿವರೆಗೆ ನೀವು ಆತ್ಮ ಮನಬುದ್ಧಿ ಕ್ಲೀನ್ ಆಗೋದಿಲ್ವೋ ಅಲ್ಲಿವರೆಗೆ ಭಗವಂತನ ಶಕ್ತಿ ನಿಮ್ಮ ಮೂಲಕ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ. ನೀವು ಕ್ಲೀನ್ ಆಗಿಲ್ಲ ಅಂತಂದ್ರೆ ತಿರುಪತಿ ಲಡ್ಡು ಕೊಡ್ಲಿಕ್ಕೆ ನಿಮ್ಮಪ್ಪ ನಿಮ್ಮನ್ನು ಉಪಯೋಗ ಮಾಡೋದಿಲ್ಲ. ಮಾಡ್ಕೊಳಲ್ಲ. ಅದಕ್ಕಾಗಿ ಯಾಗ ಯೋಗ ಆಗೋದಿಲ್ಲ ಅಂತ ಅರ್ಥ ಆಯ್ತಾ ಇವಾಗ? ಗೊತ್ತಾಯ್ತೇನ. ಮೂಲವಾಗಿ ನಾವು ಪವಿತ್ರ ಆಗಿರೋದಿಲ್ಲ. ಆಗಿದ್ರೆ ಬಟ್ಟೆ ಮಾತ್ರ. ಕ್ಲೀನ್ ಆಗಿ ಇಟ್ಕೊಂಡಿರ್ತೀವಿ, ಶರೀರ ಕ್ಲೀನ್ ಆಗಿ ಇಟ್ಕೊಂಡಿರ್ತೀವಿ, ಬಂಗಾರದ ಬ್ಯಾಡ್ಜ್ ಇರ್ತದೆ, ರೂಮ್ ಕ್ಲೀನ್ ಆಗಿರ್ತದೆ, ಫೋಟೋ ಕ್ಲೀನ್ ಆಗಿರ್ತದೆ, ಅದರ ಮೇಲೆ ಹೂವು ಇರ್ತದೆ, ಸ್ಕ್ರೀನ್ ಇರ್ತದೆ, ಅಗರಬತ್ತಿ ಇರ್ತದೆ, ಹಾಡ್ ಇರ್ತದೆ. ಯಾವ ಕ್ಲೀನ್ ಇಲ್ಲ? ಆತ್ಮ ಮನ ಬುದ್ಧಿ ಆತ್ಮ ಕ್ಲೀನ್ ಇಲ್ಲ. ಆವಾಗ ನಿರೀಕ್ಷಿತ ಫಲಿತಾಂಶ ಹೇಳೋದು ಸಿಗೋದಿಲ್ಲ. ಓದಿಲ್ಲ. ಎಲ್ಲಿ ತಪ್ತಾ ಇದ್ದೀವಿ ಗೊತ್ತಾಯ್ತಾ? ಅದಕ್ಕೆ ಪ್ರತಿದಿನ ಅಷ್ಟು ಪವಿತ್ರವಾಗಿರ್ತೀರಾ, ಶುದ್ಧವಾಗಿರ್ತೀರಾ, ಆತ್ಮಿಕವಾಗಿ ಮಾನಸಿಕವಾಗಿ ಅಂತ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೋಬೇಕು. ಆ ಪವಿತ್ರತೆ ಕೋಟೆಯಲ್ಲಿ ನಾನು ಇದ್ದು ಬಿಟ್ಟು ಸೇವೆಯನ್ನು ಮಾಡಿದಾಗ ಆ ಸೇವೆಯ ಫಲ ಸಿಗ್ತದೆ. ಅದಕ್ಕೆ ಎಲ್ಲೇ ಹೋದ್ರೂ ಕೂಡ ಆತ್ಮಿಕ ಸ್ವರೂಪದಲ್ಲಿರಿ, ಆತ್ಮಿಕ ಸುಖದ ಅನುಭವ ಮಾಡ್ತಾ ಇರಿ, ಎದುರುಗಡೆ ಆತ್ಮನನ್ನ ನೋಡ್ತಾ ಇರಿ ಮತ್ತು ಆತ್ಮಕ್ಕೆ ಬೇಕಾಗಿರೋದನ್ನ ಕೊಡ್ತಾ ಇರಿ. ಇದೇ ಕಾರ್ಯ, ಇದೇ ವೃತ್ತಿ ಒಳಗಡೆಯಿಂದ ಸದಾ ಕಾಲ ಏನಾಗ್ತಾ ಇರ್ಲಿ, ನಡೀತಾ ಇರ್ಲಿ. ಕಂಟಿನ್ಯೂಸ್ ಮಾಡ್ಲಿಕ್ಕೆ ಆಗದಿದ್ರು ಕೂಡ ಕರ್ಮದ ಮಧ್ಯ 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 ಸಮಯ ತೆಗೆದುಬಿಟ್ಟು ಏನ್ ಮಾಡ್ಬೇಕು? ಈ ರೀತಿ ಕರ್ಮವನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ಬೇಕು. ಅಂದ್ರೆ ಆರಂಭ ಮಾಡ್ಬೇಕು ಅಂದ್ರೆ ಮೊದ್ಲು ಮಾಡಿರ್ಲಿಲ್ವಾ? ಮಾಡಿದ್ನೋ ಯಥಾರ್ಥವಾಗಿ ಮಾಡಿರ್ಲಿಲ್ಲ. ಇನ್ನು ಮೇಲೆ ಏನ್ ಮಾಡ್ಬೇಕು? ಯಥಾರ್ಥವಾಗಿ ವಿಧಿವತ್ತಾಗಿ ಮಾಡಿದಾಗ ನಿರೀಕ್ಷಿತ ಫಲ ಸಿಗತ್ತೆ. ಓಕೆ, ಸಿಗುತ್ತೆ. ಓಂ ಶಾಂತಿ. ಓಂ ಶಾಂತಿ.